From the underground. ಚಂದಿರ ಮಲ್ಲಿಗೆಯ ಬಾರಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಗಾರ ಚಂದಿರರು ಮಲ್ಲಿಗೆಯ ಚಂದಿದರು ಮಲ್ಲಿಗೆಯ Ready, lights, camera, action. Ready, cut. Ready, trolley ready, sir. Action, sir. Ready, sir. Ready. Oh, action. Cut. Ready. Trolley ready, sir. Action. Cut. Action. ಏನೋ ಬಂದಿರೋದು ನಿನಗೆ ನಿದ್ರೆನಲ್ಲಿ ಆಕ್ಷನ್ ಶೂಟಿಂಗು ಕ್ಯಾಮ್ರಾ ಅಂತ ಪಡ್ಕೊಂತಿರ್ತೀಯಲ್ಲೋ. ಇದು ಬೇರೆ ಕೇಳಿ ನಿನಗೆ ಏನಪ್ಪ ನೀನ ಹೋಗ. ಯಾಕ್ರಿ ಬೆಳಗ್ಗೆನೆ ಕಿರಿಸ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಿನ್ ಮಗನ ಹೋಗಿ ಕೇಳೋ. ಯಾವಾಗ್ಲೂ ಆಕ್ಷನ್ ಕ್ಯಾಮ್ರಾ ಶೂಟಿಂಗ್ ಅಂತ ಬಡ್ಕೊಂತಿರ್ತಾನೆ. ಎಲ್ಲ ನಿಮ್ಮಿಂದನೇ ತಾನೇ ಆಗಿರೋದು. ಬೇಡ ಅಂದ್ರೆ ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರಿ ಅವನನ್ನ. ಏನು ಹಿಂಗಂತೀಯ? ನಾನ್ ಶೂಟಿಂಗ್ ಹೋಗ್ದಲ್ಲ ಇದ್ದಿದ್ರೆ ನಿನ್ ತಂದಾಕೋದಿಕ್ಕೆ ದುಡ್ಡೆಲ್ಲಿಂದ ಬರ್ತಿತ್ತು? ನೀವೊಬ್ರೇ ಹೋಗ್ಬೇಕಾಗಿತ್ತು. ಅವನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ರಿ? ನಮ್ಮಪ್ಪ ದೊಡ್ಡ ಹೀರೋ ಅಲ್ಲ, ಅವನೊಬ್ಬ ಸಣ್ಣ ಸೈಡ್ ಆರ್ಟಿಸ್ಟ್. ನಮ್ಮನ್ನೆಲ್ಲ ಸಾಕೋದಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಅವನಿಗೆ ಅರ್ಥ ಆಗ್ಲಿ ಅಂತ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ದೆ.
ಸತ್ಯ. ಹಾಯ್ ಫ್ರೆಂಡ್ಸ್. ಸತ್ಯ ಯಾರೋ ನಂಗೆ ಐ ಲವ್ ಯು ಅಂತ ಲೆಟರ್ ಬರ್ದು ಕಣೋ. ನಿನಗೂ ಲೆಟರ್ ಬಂದ್ಬಿಡ್ತೇನೋ. ಯಾರಮ್ಮ ಅದು ನಂಗೆ ಐ ಲವ್ ಯು ಅಂತ ಲೆಟರ್ ಬರ್ದಿರೋದು? ಯಾವ ಐಶ್ವರ್ಯ? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರ ಏನ್ ಅನ್ಕೊಂಡಿದ್ರ? ಯಾಕೆ ಸರ್ ಡೌಟಾ? ಹೌದಪ್ಪ, ನಿಮ್ಮನ್ನೆಲ್ಲ ನೋಡಿದ್ರೆ ಖಂಡಿತ ಅನುಮಾನ ಬರುತ್ತೆ ನೀವು ವಿದ್ಯಾರ್ಥಿಗಳ ಅಂತ. ಇಲ್ಲಿಗೆ ಬಂದಿರೋದ್ರಿಂದ ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊಳ್ರೆ. ಇದೇನ್ ಕ್ಲಾಸ್ ರೂಮಾ ಇಲ್ಲ ಡಿಸ್ಕೋತೆಕ? ಆಂಗಲ್ ಓಕೆ, ಇದು ಓಕೆ. ರಿಯಲ್ ಲೈಫ್ಗೂ ಇವಳೇ ಹೀರೋಯಿನ್. ಎಸ್. ಮೇ ಐ ಕಮ್ ಇನ್ ಸರ್? ಹೊಸ ಕ್ಯಾಂಡಿಡೇಟ್ Yes, sir. ಟ್ರಾನ್ಸ್ಫರ್ ಕೇಸ್ ಇರ್ಬೇಕು. ಒಳಗ್ ಬಾ, ಬಲಗಾಲಿಟ್ಟು ಒಳಗ್ ಬಾ ಅಮ್ಮ. ಗಾಡ್. ಹಲೋ, ಎಕ್ಸ್ಕ್ಯೂಸ್ ಮೀ. ಇದು ಕ್ಲಾಸ್ ರೂಮ್, ಶೂಟಿಂಗ್ ಲೊಕೇಶನ್ ಅಲ್ಲ. ಆಗಲೇ ಶೂಟಿಂಗ್ ಶುರು ಮಾಡ್ಕೊಂಬಿಟ್ರ? ಸ್ವಲ್ಪ ನಮ್ಮ ಪಾಠನು ಕೇಳ್ತಿರೋ? ಸಾರಿ ಹಾ. ಹಾಯ್ ಬಾಸ್. ಬಾಸು ಎಲ್ಲಿದ್ದಾರೆ? ಯಾರದು? ನನಗೆ ಕರೆದಿದ್ದ? ಏನ್ ಹುಡುಗ್ರಯ್ಯ, ಮೇಷ್ಟ್ರು ಮರ್ಯಾದೆನೂ ಇಲ್ದೆ ನನಗೆ ಬಾಸ್ ಅಂತಾರಲ್ಲ. ಕಾಲ ಎಲ್ಲ ಎಕ್ಕುಟ್ಟೋಯ್ತು. ಗುಡ್ ಮಾರ್ನಿಂಗ್. ಬೆಳಗ್ಗೆ ಆದ ನರಿ ಮುಖ ನೋಡಿದೀನಿ ಅನ್ಸುತ್ತೆ. ಸೂಪರ್ ಆಗಿದ್ದಾಳೆ ಹುಡುಗಿ. ರೀ ಮೇಡಮ್, ಮೇಡಮ್ ರೀ ನಿಮ್ಗೆ ಮೇಡಮ್ ಪ್ಲೀಸ್. ಅಯ್ಯೋ ರೀ ರೀ ಮೇಡಮ್ ನಿಂತ್ಕೊಳ್ರಿ ಮೇಡಮ್. ಹಲೋ ಹಲೋ. ಈ ನನ್ ಮಗ ಹೆಂಗ್ ಬರ್ತಾವನೆ? ಗುರು ಗುರು ಗುರು, ನಾನು ಹುಡುಗಿ ಅನ್ಬಿಟ್ಟು ನನ್ನ ಮಗ ನಾನು ಹಿಂದೆ ಬಿದ್ದವನು ಗುರು. ನನ್ನ ಮಗನ ಕೇಸಾ? ಇದು ಅದೃಷ್ಟ ಅಂದ್ರೆ. ಒಂದ್ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಇದ್ರೆ, ಇಲ್ಲಿ ನೋಡಿದ್ರೆ ಹುಡುಗಿರ್ ಗೊಂಚಲು. ಥ್ಯಾಂಕ್ಸ್ ಗುರು. ಐ ಲವ್ ಯು ಆಲ್. ಎಲ್ರು ಬರ್ತಾ ಇದ್ರೆ, ಎಲ್ರು ಮಾಡ್ತಾ ಇದ್ರ. ನೋವು ಮಾಡ್ತಾನ ಅಂತ್ಕಣೋ. ಸಂಜು, ನೀನ್ ಇಷ್ಟೊಂದು ಕಿಟ್ಲೆ ಮಾಡ್ತೀಯ ಅಂತ ನಂಗ್ ಗೊತ್ತೇ ಇರ್ಲಿಲ್ಲ. ನಾವಿಬ್ರು ಲವರ್ಸ್, ಜೊತೆಗೆ ಇರ್ತೀವಿ, ಜೊತೆಗೆ ಓಡಾಡ್ತೀವಿ. ಅದನ್ನ ಕೇಳಕ್ ನೀನ್ ಯಾರೋ? ಹೇಳೋ, ಧೈರ್ಯವಾಗಿ ಹೇಳೋ, ನಾನು ಇದೀನಿ ಅಂತ. ನೀನ್ ಲವ್ ಮಾಡ್ತಿಲ್ವೇನೋ? ಹೇಳೋ ಧೈರ್ಯವಾಗಿ. ಏಯ್, ಲವ್ ಮಾಡ್ತೀಯ ಅವಳನ್ನ? ಹೌದು, ಲವ್ ಮಾಡ್ತೀಯ ನೀನು? ಅದ್ ನನ್ಗೆ ಗೊತ್ತಿಲ್ಲ. ಸತ್ಯ, ಅಲ್ಲಿ ನೋಡು, ನಿನ್ ಫ್ರೆಂಡ್ ಯಾರೋ ಹೊಡಿತಾ ಇದ್ದಾನೆ. ಏನು ನಡೀದ?
ಬೇಡ ಸತ್ಯ, ಬೇಡ, ಹೊಡಿಬೇಡ, ಹೊಡಿಬೇಡ ಸತ್ಯ, ಬೇಡ ಸತ್ಯ, ಬೇಡ, ಹೊಡಿಬೇಡ, ಬೇಡ ಸತ್ಯ, ಬೇಡ, ನಾನು ತಟ್ಟೆಗೆ ಹೋಗಲ್ಲ, ಬೇಡ, ಬೇಡ ಸತ್ಯ, ಒಬ್ಬ ಲವರ್ಗೆ ಅವನ್ ಲವರ್ ಮುಂದೆ ತೊಂದರೆ ಕೊಟ್ರೆ ನನ್ನಂಥವ್ನ್ ಯಾವನು ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಟೇಕ್ ಯುವರ್ TC, ಗೆಟ್ ಲಾಸ್ಟ್. ಹಲೋ, ಸರ್ ನಾನು ಸ್ಫೂರ್ತಿ ಮಾತಾಡ್ತಾ ಇದ್ದೀನಿ. ಸತ್ಯಂಗೆ ಏನು ಮಾಡಿ ಅಲ್ಲ ಮಾನಿ, ಪ್ಲೀಸ್ ಸರ್, ಅವ್ನು ತುಂಬಾ ಒಳ್ಳೆ ಹುಡುಗ ಸರ್. ಈಗ ಹೇಳಿ ಏನಮ್ಮ ಪ್ರಯೋಜನ? ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್, ಅವ್ನಿಗೇನು ಮಾಡಬೇಡಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ದಿಸ್ ಇಸ್ ಲಾಸ್ಟ್ ಚಾನ್ಸ್. ಹೋಗ್ ಕ್ಲಾಸಿಗೆ. ಕಮಾನ್ ಸತ್ಯ, ಕಮಾನ್ ಸತ್ಯ, ಕಮಾನ್ ಮಗ, ಕಮಾನ್ ಸತ್ಯ, ಕಮಾನ್ ಹಲೋ, ನಾನು ರೀ. ನಾನು ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ವಾ? ಒಂದ್ ಹುಡುಗಿ ಧ್ವನಿ ಕಂಡಿಡಿಯಕ್ಕಾಗ್ಲಿಲ್ವಾ ನಿಮ್ಗೆ? ಸಾರಿ, ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಿಮ್ಮ ಪ್ರತಿದಿನ ನೀವು ನನ್ನ ನೋಡ್ತಾ ಇರ್ತೀರಾ, ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ. ನಾನ್ ಗುರ್ತು ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಏನ್ ಹುಡುಗಾರಿ ನೀವು? ಒಂದ್ ಹುಡುಗಿ ಮನ್ಸಲ್ಲಿ ಏನಿದೆ ಅಂತಾನು ತಿಳ್ಕೊಳಲ್ಲ. ಅವಳು ನಿಮ್ ಬಗ್ಗೆ ಎಷ್ಟು ಕಲ್ಪನೆ ಕಟ್ಕೊಂಡಿದ್ದಾಳೆ ಅಂತಾನು ನೀವ್ ಅರ್ಥ ಮಾಡ್ಕೊಳಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಹೇಗ್ರಿ ಮಾತಾಡ್ಲಿ? ದಯವಿಟ್ಟು ಎದುರುಗಡೆ ಬರ್ತೀರಾ? ಹೌದಾ, ಸರಿ ಹಾಗಾದ್ರೆ ಸ್ವಲ್ಪ ತಿರುಗ್ ನೋಡಿ. ಅರೇ, ಇವಳ ನೀನ್ ಆ ತರ್ಲೆ ಮಾಡಿದ್ದು? ನಾನೇ. ಏನ್ ತಮಾಷೆ ಮಾಡ್ತಾ ಇದೀಯಾ? ನೋ, ಸೀರಿಯಸ್. ಏನ್ ಹೇಳ್ತಾ ಇದೀಯ ನೀನು? ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ಸತ್ಯ. ಏನದು? ನಾನು ಎಷ್ಟೋ ಸಲ ನಿಂಗೆ ಹೇಳೋಕ್ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಐ ಲವ್ ಯು. ಸ್ಫೂರ್ತಿ. ಎಸ್ ಸತ್ಯ, ಐ ಲವ್ ಯು. ಐ ಲವ್ ಯು ಸೋ ಮಚ್. ಸತ್ಯ, ನನ್ ಮದ್ವೆ ಆಗ್ತೀರಾ? ನೀನೇನ್ ಓದಾಕ್ ಬಂದಿದೆಯಲ್ಲ, ಮದ್ವೆ ಆಗಕ್ಕೋ? ನಾನು ಜೀವನದಲ್ಲಿ ಸಾಧಿಸ್ಬೇಕಾದ್ರೆ ಬೇಕಾದಷ್ಟಿದೆ. ಪುಟ್ಟಣ್ಣ ಕಣ್ಗಳ ತರ ಒಳ್ಳೆ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆಗ್ತೀನಿ ಕೂಡ. ಅದಾದ ನಂತರ ಮದ್ವೆ ಯೋಚನೆ. ಮದ್ವೆ ಆದ್ಮೇಲೆ ಫಿಲ್ಮ್ ಡೈರೆಕ್ಟ್ ಮಾಡ್ಬೋದಲ್ವಾ? ನೋಡಿ, ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ. ನಿಮಗ್ ಸಿನಿಮಾ ತೆಗಿಯಕ್ಕೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಆಸೆನೂ ನೆರವೇರುತ್ತೆ. ಪ್ಲೀಸ್ ನನ್ನ ಮದ್ವೆಗೆ ಒಪ್ಕೊಳ್ಳಿ. ನೋ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನ್ ಕಾಲ್ ಮೇಲೆ ನಾನ್ ನಿಲ್ಬೇಕು ಅಂತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ನನ್ನ ದೃಷ್ಟಿಯಿಂದ ನೋಡೇ ಇಲ್ಲ. ಸತ್ಯ, ಸತ್ಯ ಪ್ಲೀಸ್, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದೀನಿ. ಸಾರಿ, ಆದ್ರೆ ನನಗೆ ನೀನ್ ಇಷ್ಟ ಇಲ್ಲ. ನನ್ನ ಒತ್ತಾಯ ಮಾಡ್ಬೇಡ. ಸತ್ಯ, ನನ್ ಕೈಯಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ತೇ ನೋಡ್ತೀನಿ. ಈ ಸ್ಫೂರ್ತಿ ಇಷ್ಟಪಟ್ಟಿದ್ದೇನ ಪಡೆದೆ ಪಡಿತಾಳೆ. ಅಯ್ಯಯ್ಯೋ ರಾಮ, ಪ್ರಿನ್ಸಿಪಾಲ್ ಅನ್ನೋ ಗೌರವ ಇಲ್ಲದೆ ನನ್ನ ನೋಡಿ ಹೀಯಾಸ್ಕೊಂಡು ನಗ್ತಾ ಇದೆಯಾ? ಏಯ್, ನನ್ನ ಮುಖದಲ್ಲಿ ನಾನು ಕೋತಿ ಕುಣಿತಾ ಇದ್ದೀನೋ? ಇಲ್ಲ, ನಾನು ಹಂದಿ ತರ ಇದ್ದೀನೇನೋ? ನೀನೇ ಹೆಗಲ ತರ ಇದೆಯಾ? ಯೂಸ್ಲೆಸ್ ಫೆಲೋ. ಅಯ್ಯಯ್ಯ, ಈ ವಯ್ಯ ಯಾಕೆ ಹಿಂಗ್ ಬೈತಾನೆ? ನನ್ ಪಾಡಿಗೆ ನನ್ ಕಾರ್ಟೂನ್ ನೋಡ್ಕೊಂಡು ಆನಂದವಾಗಿ ನಗ್ತಾ ಇದ್ರೆ ಈ ವಯ್ಯಂಗ್ ಯಾವಾಗ್ಲೂ ನನ್ ಮೇಲೆ ಅನುಮಾನ. ನಾನು ಒಬ್ಬನೇ ನಗ್ತಾ ಇದ್ದೀನಿ ನೋಡಿ, ನನ್ನೇನು ಹುಚ್ಚ ಅನ್ಕೊಂಬಿಟ್ಟ. ಈ ಪ್ರಪಂಚದಲ್ಲಿ ಯಾರು ಸರಿಗಿಲ್ಲ. ಅದಕ್ಕೆ ಮೇಲೆ ನಾನು ನಗೋದು ಇಲ್ಲ, ಯಾರ ಜೊತೆ ಸೇರೋದು ಇಲ್ಲ.
ಹಾಯ್ ಪ್ರೀತಿ. ಹಾಯ್ ಸತ್ಯ, ಹೇಗಿದ್ದೀರಿ? ಐ ಆಮ್ ಫೈನ್. ಆದ್ರೆ ನೀವ್ ಹೇಗಿದ್ದೀರಿ ಅಂತ ಕೇಳೋ ಹಾಗೆ ಇಲ್ಲ ಬಿಡಿ. ಯಾಕೆಂದ್ರೆ ನೀವ್ ಯಾವಾಗ್ಲೂ ಚೆನ್ನಾಗಿರ್ತೀರಾ, ಗುಲಾಬಿ ಹೂವಿನ ತರ. ಹೌದಾ? ನೀವ್ ತುಂಬಾ ಹೊಗಳ್ತಿದ್ದೀರಿ. ಏನ್ ಮಾಡೋದು, ನೀವಷ್ಟು ಚೆನ್ನಾಗಿದ್ದೀರಲ್ಲ, ಹೊಗಳಲೇಬೇಕು. ಏನಿದು, ಕ್ಯಾಟ್ ವಾಕ? ಹೌದು, ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸದ್ಯದಲ್ಲೇ ಫ್ಯಾಷನ್ ಶೋ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ. ದೊಡ್ಡ ಮಾಡೆಲ್ ಆಗ್ಬೇಕಂತ ನಂಗೆ ತುಂಬಾ ಆಸೆ. ವೆರಿ ಗುಡ್. ನೀವು ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕ್ತೀರಾ. ನಾನು ನಿಮ್ ಜೊತೆ ಹೆಜ್ಜೆ ಹಾಕ್ಲಾ? ವೈ ನಾಟ್, ಬನ್ನಿ. ಥ್ಯಾಂಕ್ಸ್. ನಾನು ದೊಡ್ಡ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತಿದ್ದೀನಿ. ಆಹಾ, ವೆರಿ ಗುಡ್. ನನ್ನ ಸಿನಿಮಾಗೆ ನೀವು ಹೀರೋಯಿನ್ ಆಗ್ತೀರಾ? ಶ್ಯೂರ್. ನನ್ನ ಲೈಫ್ಗೆ? ಏನಂದ್ರಿ? ಸುಮ್ಮನೆ ಹಾಗಂದೆ, ತಮಾಷೆಗೆ. ಅದ್ ಸರಿ, ನಿಮ್ಮಲ್ಲಿ ಯಾರು ಇದ್ದೀರಾ? ನಾನೊಬ್ಳೆ. ಒಬ್ಳೇನಾ? ಐ ಮೀನ್ ಅಪ್ಪ ಅಮ್ಮ ಯಾರೂ ಇಲ್ಲ. ಹೌದಾ? ಹಾಗಂತ ನಾನು ಆಕಾಶದಿಂದ ಜಾರ್ ಬಿದ್ದವಳು ಅಂತ ತಿಳ್ಕೊಬೇಡಿ. ನಂಗೂ ಅಪ್ಪ ಅಮ್ಮ ಇದ್ರು, ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ರು. ಐ ಆಮ್ ವೆರಿ ಸಾರಿ. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅದ್ ಸರಿ, ನಿಮ್ಮನೇಲಿ ಯಾರ್ಯಾರಿದ್ದಾರೆ? ಅಪ್ಪ, ಅಮ್ಮ, ಒಬ್ಬ ತಂಗಿನೂ ಇದ್ದಾಳೆ. ವೆರಿ ಗುಡ್. ನಿಮ್ ಅದೃಷ್ಟ ನೋಡಿ, ನಿಮಗ್ ಎಲ್ಲಾರು ಇದ್ದಾರೆ. ಎಲ್ಲಾರ ಜೊತೆ ಇರಕ್ಕೆ ಕೇಳ್ಕೊಂಬರ್ಬೇಕಲ್ವಾ? ಬೇಜಾರು ಮಾಡ್ಕೋಬೇಡಿ, ಯಾರು ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ನಾನಿದ್ದೀನಲ್ಲ. ಜೀವನದಲ್ಲಿ ಏನೇ ಕೊರತೆ ಇದ್ರು ನನ್ ಪಾಡಿಗೆ ನಾನು ಹೆಜ್ಜೆ ಹಾಕ್ತಾನೆ ಇರ್ತೀನಿ. ಓ, ವೆರಿ ನೈಸ್. ಪ್ರೀತಿ ಪ್ರೀತಿ, ನಿಮ್ ಕಾಲ್ಗೆ ಏನಾಗಿಲ್ಲ, ನಾನಿದ್ದೀನಲ್ಲ. ಏನೂ ಆಗಿಲ್ಲ. ಸಿಸ್ಟರ್, ಕ್ರೇಪ್ ಬ್ಯಾಂಡೇಜ್ ತಗೊಳ್ಳಿ. ಓಕೆ ಡಾಕ್ಟರ್. ಏನೂ ಆಗಲ್ಲ, ಡೋಂಟ್ ವರಿ, ಏನೂ ಆಗಲ್ಲ. ಹಾಗೆ ಜಸ್ಟ್ ಆಯ್ತಿರಿ, ಏನು ಆಗಲ್ಲ ಇರಿ. ಒಂದ್ ಸೆಕೆಂಡ್ ಇರಿ. ಸಿಸ್ಟರ್, ಕಾಲ್ ಇಟ್ಕೊಳ್ಳಿಲ್ಲ. ಇಲ್ಲ, ಏನಾಯ್ತು ಡಾಕ್ಟರ್? ಜಸ್ಟ್ ಅ ಸ್ಪ್ರೈನ್, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಅಂತದೇನಿಲ್ಲ. ಸತ್ಯ, ಪ್ರೀತಿ, ನೀ ಹುಷಾರಾಗಿದ್ಯಾ ತಾನೆ? ಹ್ಞೂ ಸತ್ಯ, ಏನ್ ಗಾಬರಿ ಆಗ್ಬೇಡ, ನಾನ್ ಚೆನ್ನಾಗೇ ಇದ್ದೀನಿ. ಯಾಕೆ ನನ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಾ ಇದೆಯಾ ಸತ್ಯ? ಐ ಆಮ್ ಫೈನ್. ಥ್ಯಾಂಕ್ ಗಾಡ್. ಅಯ್ಯಯ್ಯೋ, ನನ್ ಫ್ಯಾಷನ್ ಶೋ ಬಗ್ಗೆ ಏನ್ ಮಾಡ್ಲಿ ಸತ್ಯ? ನನ್ ಕಾಲ್ ನೋಡಿದ್ರೆ ಹೀಗಾಗಿದೆ. ಡೋಂಟ್ ವರಿ, ನಿನ್ ಕಾಲ್ಗೆ ಏನೂ ಆಗಿಲ್ಲ. ನೀನ್ ಅಟೆಂಡ್ ಮಾಡೇ ಮಾಡ್ತೀಯ. ನಿನ್ ಜೊತೆ ನಾನಿದ್ದೀನಲ್ಲ. ಮಾತಾಡುವ ವೇಳೆಯಲ್ಲಿ
Coba lah. Lain dah. Tunggu be. Bangga dah. Gitu apa? Boleh. Please, Bitru. Satya. ನಿಂತ್ಕೊಂಡ್ರ ನನ್ನ ಮಕ್ಕಳ ಹೇಗೆ ಓಡ್ತೀಯಾರ ನೋಡು. ನಿನ್ನಲೆ ನಾ ಸೇರಲ ಪ್ರೀತಿ ರೀತಿ ತರಹ ತರಹ ಓ ಮೈ ಲವ್ ಲವ್ ಯು ಗೊತ್ತೇ ಆಗದಂತೆ ಹೃದಯದಿ ಗುಟ್ಟು ಜ್ಯೋತಿ
ಓ ಟೈಮ್ ಬೇರೆ ಆಗೋಯ್ತು, ಬೇಗ ಬಾ ಅಂತ ಬೇರೆ ಹೇಳಿದ್ಲು. ಏ ಆಟೋ 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 ವಸಂತ ನಗರಕ್ಕೆ ಬರ್ತೀನಪ್ಪ. ಬರ್ತೀನಿ ಸರ್, ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಿಮ್ ಕಾರ್ ಇನ್ನು ಸರಿ ಹೋಗ್ಲಿಲ್ಲ ಸರ್? ಈ ಜನ್ಮದಲ್ಲಿ ಸರಿಯಾಗಲ್ಲ ಅಂತ ಹಾಳಾದ ಕಾರಣ ಮಾರ್ಬಿಟ್ಟೆ. ಹೋಗ್ಲಿ ಬಿಡಿ ಸರ್, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅದೇನು ಹುಟ್ಟದಾಗಿಂದ ಬಂದಿತ್ತ, ಮಧ್ಯ ಬಂತು ಮಧ್ಯ ಹೋಯ್ತು, ಹೋಗ್ಲಿ ಬಿಡಿ. ಓ ಬಿಟ್ಟಾಯ್ತಲ್ಲಯ್ಯ. ಹೋಗ್ಬೇಕು ಅಂದ್ರೆ ಟ್ಯಾಕ್ಸಿಲೋ ಆಟೋದಲ್ಲೋ ಯಾವ್ದ್ರಲ್ಲೋ ಹೋಗ್ಲೇಬೇಕು. ಅಯ್ಯೋ ಯಾವ್ದು ಆಟೋ ಸಿಗ್ತಾ ಇಲ್ವಲ್ಲ, ಟೈಮ್ ಬೇರೆ ಆಗೋಯ್ತು. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಯಾವ ಕಡೆ ಹೋಗ್ಬೇಕು? ವಸಂತ ನಗರಕ್ಕೆ. ವಸಂತ ನಗರಕ್ಕೆ? ನಾನು ಆ ಕಡೆನೇ ಹೋಗ್ಬೇಕು. ಆಟೋ ನಿಲ್ಸಿದ್ದೀನಿ, ಬನ್ನಿ ಹೋಗೋಣ. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ ಜೊತೆ ಬರಲ್ಲ ಸರ್. ನಾನ್ ನಿಮ್ ಜೊತೆ ಬರೋದಿಲ್ಲ. ನೀವು ಈ ಆಟೋಲ್ ಹೋಗಿ, ನಾನು ಬೇರೆ ಆಟೋಲ್ ಹೋಗ್ತೀನಿ. ನೀನ್ ನಿಲ್ಸಿರೋ ಆಟೋದಲ್ಲಿ ನೀನೇ ಹೋಗು, ನಾನು ಕಾದಿದ್ದು ಬೇರೆ ಆಟೋದಲ್ಲಿ ಹೋಗ್ತೀನಿ. ಸರ್ ಒಬ್ಬ ಪ್ರಿನ್ಸಿಪಾಲ್ ನ ಫುಟ್ಪಾತ್ ಅಲ್ಲಿ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಆರ್ಡಿನರಿ ಲೆಕ್ಚರ್ ಆಟೋದಲ್ಲಿ ಹೋದ್ರೆ ಜನ ಏನ್ ತಿಳ್ಕೊತಾರೆ? ಬನ್ನಿ ಸರ್ ನೀವು. ಅದೆಲ್ಲ ಕಣ, ಬನ್ನಿ ಸರ್, ಕೂತ್ಕೊಳ್ಳಿ ನೀವು. ಆದ್ರೆ ಒಂದ್ ಕಂಡೀಷನ್. ದುಡ್ಡು ನೀವೇ ಕೊಡಿ ಸರ್, ನಾ ಕೊಡಲ್ಲ. ಅದೆಲ್ಲ ಕಣ, ನೀನು ನನ್ ಜೊತೆ ಬರಬಾರ್ದು. ಆಯ್ತು ಸರ್, ಈ ಆಟೋದಲ್ಲಿ ನೀವು ಹೋಗಿ, ಇನ್ನೊಂದು ಆಟೋ ಸಿಕ್ಕರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನಡ್ಕಂಡೇ ಹೋಗ್ತೀನಿ. ಆ ಕೆಲಸ ಮಾಡು. ನಡಿಯಯ್ಯ ವಸಂತ ನಗರಕ್ಕೆ. ಏ ಜೋಪಾನ ಕರ್ಕೊಂಡು ಹೋಗಪ್ಪ. ಟಾಟಾ ಸರ್, ಟಾಟಾ. ಇನ್ನೊಂದು ಅಯ್ಯಯ್ಯೋ ಕಾಪಾಡಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಅಮ್ಮ ಅಮ್ಮ ಏನು? ಅಮ್ಮ, ಇವಳು ನನ್ನ ಕ್ಲೋಸ್ ಫ್ರೆಂಡ್ ಪ್ರೀತಿ ಅಂತ. ಅಪ್ಪ, ನನ್ನ ಫ್ರೆಂಡ್ ಪ್ರೀತಿ. ಏನಮ್ಮ ನೀನು? ನಿನ್ನ ಮಾನ ಮರ್ಯಾದೆ ಏನು ಇಲ್ವೋ? ವಯಸ್ಸಿಗೆ ಬಂದಿರೋ ಹುಡುಗಿ ಈ ತರದೆಲ್ಲ ಬಟ್ಟೆ ಹಾಕೊಂಡು ಬೀದಿನೆಲ್ಲ ಸುತ್ತಾ ಇದೆಯಲ್ಲ, ನಿನ್ ನಾಚಿಕೆ ಆಗೋದಿಲ್ಲ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದನ್ನ ಹೇಳ್ಕೊಟ್ರು ನಿನ್ಗೆ? ಅಪ್ಪ ಮುಚ್ಚ ಬಾಯಿ. ಅಲ್ಲರಿ, ಅದು ಹೊರಗಡೆ ಹೋಗಿ, ನೀವು ಹೊರಗಡೆ ಹೋಗಿ. ಏಯ್, ಹೆಣ್ಣು ಮಕ್ಳಿರೋ ಮನೆಗೆ ಇಂಥ ಹುಡುಗಿನೆಲ್ಲ ಕರ್ಕೊಂಡ್ ಬರ್ಬಾರ್ದು ಅನ್ನೋ ಪರಿಜ್ಞಾನ ಇಲ್ವೇನೋ ನಿನಗೆ? ಇನ್ನೊಂದ್ ಸಾರಿ ಇಂಥ ಹುಡುಗಿರ್ನ ಈ ಮನೆ ಕರ್ಕೊಂಡ್ ಬಂದ್ರೆ ಅವಳ ಜೊತೆ ನೀನೊಂದು ಕತ್ತಿರೋದು ಆಚೆ ದುಕ್ಬಿಡ್ತೀನಿ. ಪ್ರೀತಿ ಪ್ರೀತಿ ಪ್ರೀತಿ, ನನ್ನ ಮಾತು ಕೇಳಿ ಪ್ರೀತಿ, ಪ್ಲೀಸ್. ಪ್ರೀತಿ ಪ್ರೀತಿ, ನಿಂತ್ಕೋದಿಯಾ ಪ್ಲೀಸ್? ಪ್ರೀತಿ, ಏನು ತಿಳ್ಕೊಬೇಡ ಪ್ರೀತಿ. ನಮ್ಮಪ್ಪ ಆ ರೀತಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ನಮ್ಮಪ್ಪನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ತಪ್ಪೆಲ್ಲ ನಂದೆ. ನಿನ್ನ ಈ ಡ್ರೆಸ್ ಅಲ್ಲಿ ಮನೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಸತ್ಯ, ಆಫ್ಟರ್ ಆಲ್ ಈ ಡ್ರೆಸ್ ಹಾಕೊಂಡಿದ್ದಕ್ಕೆ ನಿಮ್ಮಪ್ಪ ಆ ರೀತಿ ಮಾತಾಡಿದ್ರು. ನಾಳೆ ನಮ್ಮ ಮದ್ವೆ ಆದ್ಮೇಲೆ ನನ್ನ ಮಾಡ್ಲಿಂಗ್ ಕಳಿಸ್ತಾರಾ? ನನ್ ಲೈಫ್ ಎಲ್ಲ ಮಾಡ್ಲಿಂಗ್ ಅಲ್ಲೇ ಕಳಿಬೇಕು ಅಂತ ಅನ್ಕೊಂಡಿದೀನಿ. ಅದ್ ಸಾಧ್ಯನಾ? ನೀನ್ ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಪ್ರೀತಿ? ನಿನ್ ಜೊತೆ ಯಾವಾಗ್ಲೂ ನಾನಿರ್ತೀನಲ್ಲ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನನಗೂ ಅಳು ಬಂದ್ಬಿಡುತ್ತೆ. ಐ ಲವ್ ಯು. ಐ ಲವ್ ಯು ಟು. ಹೃದಯ ಮಾತಾಡುವ ವೇಳೆಯಲ್ಲಿ ಮಾತು ಬರಲಾಗಿದೆ ತುಟಿಗಳಲ್ಲಿ. ನೋ ಮೇಡಮ್, ಇದು ಜೆಂಟ್ಸ್ ಟಾಯ್ಲೆಟ್. ರಾಸ್ಕಲ್, ನಾನ್ ನಿನ್ ಕಣ್ಣಿಗೆ ಮೇಡಮ್ ತರ ಕಾಣ್ತಿದ್ದೇನೋ? ಗೋ ಟು ದಿ ಕ್ಲಾಸ್. ಮೇಡಮ್, ನನ್ ಮಾತು ಕೇಳಿ ಮೇಡಮ್. ಬೋರ್ಡ್ ನೋಡಿ, ಇದು ಜೆಂಟ್ಸ್ ಟಾಯ್ಲೆಟ್ ಮೇಡಮ್, ದಯವಿಟ್ಟು ಹೋಗಬೇಡಿ ಮೇಡಮ್. ಬರೀ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ ನೀನು. ನಿಮ್ ಮರ್ಯಾದೆ ಉಳಿಸ್ಬೇಕು ಅಂತ ನಾನ್ ಕಷ್ಟಪಟ್ರೆ ನಂಗೆ ಕಪಾಳಕ್ಕೆ ಹೊಡಿತೀರಾ ಮೇಡಮ್? ಈಗ ನೋಡಿ ನಿಮ್ ಮರ್ಯಾದೆ ಹೇಗ್ ಕಳೀತೀನಿ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಬನ್ನಿ ಇಲ್ಲಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಬನ್ನಿ ಇಲ್ಲಿ. ಏನೋ ನಿನ್ ಪ್ರಾಬ್ಲಮ್? ಲೋ, ನಾನ್ ಎಷ್ಟ್ ಹೇಳಿದ್ರು ಕೇಳದೆ ಮೇಡಮ್ ಹೋಗಿ ಜೆಂಟ್ಸ್ ಟಾಯ್ಲೆಟ್ ಒಳಗೆ ಸೇರ್ಕೊಂಡ್ಬಿಟ್ಟಿದಾರೆ. ಲೋ ಮಗನೇ, ನಿಜ ಹೇಳ್ತಿದ್ದೆ ತಾನೆ? ನಮ್ ತಾಯಣೆಗೂ ಬೇಕಾದ್ರೆ ಬನ್ನಿ ಹೋಗಿ ನೋಡೋಣ. ಸರಿ, ನಡಿ ನೋಡೋಣ.
ನೋಡ್ರಪ್ಪ ಜೆಂಟ್ಸ್ ಟಾಯ್ಲೆಟ್ ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಮೇಡಮ್ ಗಲಾಟೆ ಮಾಡಿ ಒಳಕ್ ಹೋಗಿದ್ದಾರೆ. ನಾನೇನೋ ಅವ್ರ ಮಾನ ಮರ್ಯಾದೆ ಉಳ್ಸೋಣ ಅಂದ್ರೆ ನಂಗೆ ಎತ್ತು ಕಪಾಳ ಹೊಡಿಯೋದ. ನೋಡಿ ಇವಾಗ ಬಾಗಿಲ್ ತೆಗಿತೀನಿ, ಅವ್ರು ಹೊರಗ್ ಬರ್ತಾ ಇದ್ದಂಗೆ ಎಲ್ಲರೂ ಜೋರಾಗಿ ನಕ್ಬಿಡೋಣ. ಅವ್ರ ಮಾನ ಮರ್ಯಾದೆ ಹೋಗ್ಬಿಡ್ಬೇಕು. ಆಯ್ತಾ? ಬಾಗಿಲ್ ತೆಗಿತಾ ಇದ್ದೀನಿ. ತೆಗಿ. ಸರ್ 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 ನೀವಾ? ಮಾಮು, ಉದ್ಯಾ ಟಿವಿನವರು ಒಬ್ಬೊಬ್ಬರಿಗೆ ಬಕ್ರಾ ಮಾಡ್ಕೊಂಡ್ ಬಂದ್ರೆ ನಾನು ಇಡೀ ಕಾಲೇಜ್ಗೆ ಬಕ್ರಾ ಮಾಡ್ಬಿಟ್ಟಿನಮ್ಮ. ಕಣ್ ಕಾಣಿಸುತ್ತಾ? ನನ್ ಕಣ್ಣು ಸೂಪರ್ ಆಗಿ ಕಾಣಿಸತ್ತಮ್ಮ. ಅಲ್ಲಿ ನೋಡು ಅವಳ ರೂಪ, ಇವನ್ ಸಾಗರು. ನಿಜವಾಗ್ಲೂ ನನ್ ಕಣ್ ಕಾಣುತ್ತಾನ? ಅಯ್ಯನೇನ್ನ ದಯವಿಟ್ಟು ಕ್ಷಮಿಸಿ, ಇದು ಉದ್ಯಾ ಟಿವಿ ಕಾರ್ಯಕ್ರಮ ಕುರಿಗಳು ಸಾರ್ ಅಂತ. ಅಲ್ಲಿ ಕಾರೊಳಗೆ ಕ್ಯಾಮೆರಾ ಐತೆ, ನಾವು ಮಾಡಿ ತಮಾಷೆಗೆ. ಏನ್ ಸರ್ ನೀವು? ಅದು ನಮ್ಮಂತ ಬಡವರ ಮನೆಗೆ, ಕುಚೇಲನ ಮನೆಗೆ ಶ್ರೀಕೃಷ್ಣ ಬಂದಂಗಾಯ್ತಲ್ಲ ಸರ್. ಕಲಾವಿದರು ಯಾವತ್ತೂ ಬಡವರಲ್ಲ ಗೌಡ್ರೆ. ಅದು ತಮ್ಮ ದೊಡ್ಡ ಗುಣ ಸರ್. ಏನ್ ಸರ್ ಇದೆಲ್ಲ? ಎಲ್ಲ ನಿಧಾನಕ್ಕೆ ಹೇಳ್ತೀನಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಮ್ಮ, ಬಹಳ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಎಲ್ಲಿ ನಿಮ್ಮ ಮಗ ಸತ್ಯ? ಯಾಕೆ ಸರ್, ಅವನೇನಾದ್ರೂ ತೊಂದರೆ ಕೊಟ್ಟ ನಿಮ್ಗೆ? ತೊಂದ್ರೆ ಏನಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೋಡಿ ಗೌಡ್ರೆ, ನನಗಿರೋದು ಒಬ್ಳೆ ಮಗಳು. ಅವಳನ್ನ ರಾಣಿ ತರ ಸಾಕಿದೀನಿ. ಚಿಕ್ಕ ವಯಸ್ಸಿಂದಲೂ ಅವಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಈಗಲೂ ಅಷ್ಟೇ, ನಿಮ್ಮ ಮಗ ಸತ್ಯನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಅಂತಾದ್ರೆ ಅವನ್ನೇ ಆಗೋದು ಅಂತ ಅಂದ್ಲು. ಅವಳು ಸಂತೋಷನೇ ನನ್ ಸಂತೋಷ. ಅದಕ್ಕೆ ಅವಳು ಇಷ್ಟಪಟ್ಟರು ಸತ್ಯನ್ ಜೊತೆನೆ ಅವ್ರ ಮದುವೆ ಮಾಡಿ ನಿಮ್ ಮಗ ಸತ್ಯನ್ನ ನನ್ನ ಮನೆ ಅಳಿಯನ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಏನಂತೀರಿ? ಸರ್, ನಮ್ಮ ಮಗ ನಿಮ್ಮನೆಗೆ ಅಳಿಯ ಆಗೋದು ನಮ್ಮ ಅದೃಷ್ಟ ಸರ್. ಅವನ್ ಪುಣ್ಯ ಸರ್. ಅವಸರ ಬೇಡ, ನಿಧಾನವಾಗಿ ಯೋಚನೆ ಮಾಡಿ ನಿಮ್ ಮಗನ್ನು ಒಂದ್ ಮಾತು ಕೇಳಿ ಆಮೇಲೆ ನಿಮ್ ತೀರ್ಮಾನ ತಿಳಿಸಿ. ಆಯ್ತು ಸರ್. ಆಮೇಲೆ ಇನ್ನೊಂದು ವಿಷಯ ಗೌಡ್ರೆ, ನಿಮ್ಮ ಮಗ ನನ್ನ ಮನೆ ಅಳಿಯ ಆದ ತಕ್ಷಣ ಈ ಮನೆ ಸಂಪೂರ್ಣ ಜವಾಬ್ದಾರಿ ನಂದು. ಅಷ್ಟೇ ಅಲ್ಲ, ನಿಮ್ಮ ಮಗಳಿಗೂ ಒಂದು ಒಳ್ಳೆ ಗಂಡು ನೋಡಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ನಮಸ್ಕಾರ ಗೌಡ್ರೆ, ನಾನೇನ್ ಬರ್ತೀನಿ. ಸರಿ ಸರ್. ಆಯ್ತು, ಹೋಗಿ ಬನ್ನಿ. ಇವ್ರಾಗ ಇಲ್ಲಿಗೆ ಬಂದ್ರು? ಏನಪ್ಪ ಇದೆಲ್ಲ? ಹೇ ಸತ್ಯ ಸತ್ಯ ಸತ್ಯ, ನಮ್ಮ ಭಾಗ್ಯದ ಬಾಗಿಲು ತೆಗೆದು ಕಣೋ. ನಮ್ ಕಷ್ಟ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಯ್ತು ಕಣೋ. ನಿನ್ಗೆ ಹೆಣ್ಣು ಕೊಡೋ ಮಾವ ಬಂದಿದ್ರು ಕಣೋ. ಏನು ಮಾವನ? ಯಾರು ಗೊತ್ತಾ? ಕೋಟ್ಯಾಧಿಪತಿ ಕೃಷ್ಣಪ್ಪನವರು. ಅವ್ರು ಇನ್ನೂ ಏನ್ ಹೇಳಿದ್ರು ಗೊತ್ತಾ? ನಿನ್ ತಂಗಿಗೆ ಗಂಡು ನೋಡಿ ಅವರೇ ಸ್ವತಃ ಮದುವೆ ಮಾಡ್ತಾರಂತೆ ಕಣೋ. ಮದುವೆ ಮಾಡ್ತಾರಂತೆ. ನೋ, ಇದು ಸಾಧ್ಯ ಇಲ್ಲಪ್ಪ. ಮೊದಲು ಇದನ್ನೆಲ್ಲ ಅವ್ರಿಗೆ ವಾಪಸ್ ಕೊಡ್ ಬಾಪ. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನಾನು ಪ್ರೀತಿನ ಲವ್ ಮಾಡ್ತಿದ್ದೀನಿ ಅಂತ. ನಾನು ಮದುವೆ ಅಂತ ಆದ್ರೆ ಅವಳನ್ನೇ ಮದುವೆ ಆಗೋದು. ಸತ್ಯ, ಯಾಕೆ ಹೀಗೆ ಓಡ್ ಬರ್ತಾ ಇದ್ಯಾ? ಏನಾಯ್ತು? ಪ್ರೀತಿ, ಒಂದು ಕ್ಷಣ ಟೈಮ್ ಇಲ್ಲ. ನಡಿ, ಈಗಿಂದಲೇ ಹೊರಟ್ಬಿಡೋಣ. ಎಲ್ಲಿಗೆ? ಮದುವೆ ಮಾಡ್ಕೊಳಕ್ಕೆ. ಮದ್ವೆ ಮಾಡ್ಕೊಳಕ್ಕ? ಹಾ, ಮನೇಲಿ ನನ್ನ ಮದುವೆ ತಯಾರಿ ನಡೀತಾ ಇದೆ. ಆ ಸ್ಫೂರ್ತಿ ಮನೆಯವರು ನಮ್ಮ ಮನೆಯವ್ರು ತಲೆ ಕೆಡಿಸ್ಬಿಟ್ಟಿದ್ದಾರೆ. ನಮ್ಮ ಮನೆಯವರೆಲ್ಲ ಆ ಸ್ಫೂರ್ತಿನ ಒಪ್ಕೊಂಡ್ಬಿಟ್ಟಿದ್ದಾರೆ. ನೋಡು, ಇನ್ನೊಂದು ಕ್ಷಣ ತಡ ಮಾಡಿದ್ರು ಅವಳನ್ನ ತಂದು ನನ್ನ ಕುತ್ತಿಗೆ ಕಟ್ಬಿಡ್ತಾರೆ. ನಡಿ ಹೋಗೋಣ. ಮದ್ವೆ ಅಂದ್ರೆ ಏನ್ ಹುಡುಗಾಟನ? ನೀನ್ ಒಪ್ಪದೆ ಹೇಗ್ ಕಟ್ಬಿಡ್ತಾರ ಅವರು? ನೋ ಚಾನ್ಸ್. ಇಲ್ಲ ಪ್ರೀತಿ, ನನ್ ಮಾತು ಕೇಳು. ನಮ್ಮ ಮನೆ ಜನರೇ ಹಾಗೆ. ಅವರಿಂದ ನಮ್ಮಿಬ್ರು ಪ್ರೀತಿ ಹಾಳಾಗೋದ್ ಬೇಡ ಪ್ಲೀಸ್. ಸತ್ಯ, ಚಿಕ್ಕ ಮಕ್ಳ ತರ ಆಡ್ಬೇಡ. ನನ್ನ ಇದೊಂದು ವಾರ ಬಿಟ್ಬಿಡು, ಆಮೇಲೆ ನೀನ್ ಹೇಳಿದ ಹಾಗೆ ಮದ್ವೆ ಆಗೋಣ. ಈ ವಾರ ಯಾಕೆ ಬೇಡ? ಫ್ಯಾಷನ್ ಶೋ ಇದೆ ಕಣೋ. ಇಷ್ಟು ದಿನ ರಿಹರ್ಸಲ್ ಮಾಡಿ ಶೋ ಟೈಮಲ್ಲಿ ಮದ್ವೆ ಮಾಡ್ಕೊತಾ ಕೂತ್ಕೊಂಡ್ರೆ ಹೇಗ್ ಹೇಳು? ಪ್ಲೀಸ್
ನನ್ ಮಾತ್ ಕೇಳೋ. ಸರಿ, ಯಾವಾಗ ಹೊರಡ್ತೀಯಾ? ಇವತ್ ರಾತ್ರಿನೇ. ನನ್ಗೋಸ್ಕರ ಒಂದ್ ವಾರ ಕಾದ್ಬಿಡು ರಾಜ. ಇಲ್ ಬಂದ್ ಇಳಿತಿದ್ದ ಹಾಗೇನೆ ಮದ್ವೆ, ಸರಿನಾ? ಇವಾಗ ನನ್ನನ್ನ ನಗ್ನಗ್ತಾ ಕಳ್ಸ್ಕೊಡು. ಸರಿ, ಹೋಗ್ಬಾ, ತಡ ಮಾಡ್ಬೇಡ. ಖಂಡಿತ ಇಲ್ಲ. ಹೋಗೋಕ್ ಮುಂಚೆ ಒಂದ್ ಬ್ಯೂಟಿಫುಲ್ ಹಗ್. ವೈ ನಾಟ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಏನ್ರಿ ನಿಮ್ ಮಾತು? ನಿಮ್ಗೆ ಖುಷಿಯಾಗೋ ವಿಚಾರ ಸರ್. ನನಗೆ ನಿಮ್ಮಿಂದ ಖುಷಿ, ನಿಮ್ಮಿಂದ ತೊಂದ್ರೆನೇ ಆಗ್ತಾ ಇರೋದು. ನನಗೆ ಖುಷಿಯಲ್ಲಿ ಬರ್ಬೇಕ್ರಿ. ತಗೊಳ್ಳಿ ಸರ್. ಏನದು? ಲೀವ್ ಲೆಟ್ರಾ? ಲೀವ್ ಸ್ಯಾಂಕ್ಷನ್ ಮಾಡಕ್ಕಾಗಲ್ಲ. ಅಲ್ಲ, ಮತ್ತೆ ರೆಸಿಗ್ನೇಷನ್ ಲೆಟರ್. ಹಾ, ರೆಸಿಗ್ನೇಷನ್? ಯಾಕೆ? ನಂದೇ ಸರ್, ತಗೊಳ್ಳಿ ಸರ್. ನಾನು ಈ ಕಾಲೇಜಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ನನಗೂ ನಿಮ್ಗೂ ಟ್ಯಾಲಿನೇ ಆಗ್ತಾ ಇಲ್ಲ. ನಾ ಕೂತ್ರು ಬೈತೀರಾ, ನಿಂತ್ರು ಬೈತೀರಾ, ನೀವು ಕೂತ್ಕೊಳ್ಳಿ ಅಂದ್ರು ಬೈತೀರಾ, ಗುಡ್ ಮಾರ್ನಿಂಗ್ ಅಂದ್ರು ಬೈತೀರಾ. ನನಗೂ ನಿಮ್ ಕೈಲಿ ಬೈಸ್ಕೊಂಡು ಜೀವನ ರೋಸೋಗ್ಬಿಟ್ಟಿದೆ ಸರ್. ನಾನು ಒಬ್ಬ ಮೇಷ್ಟ್ರು, ನನಗೂ ಮಾನ ಮರ್ಯಾದೆ ಇಲ್ವಾ ಸರ್? ಅದಕ್ಕೆ ಹೊರಗಡೆ ಹೋಗಿ ಡಿಗ್ನಿಫೈಡ್ ಆಗಿ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಈ ರೆಸಿಗ್ನೇಷನ್ ಕೊಡ್ತಾ ಇದ್ದೀನಿ, ತಗೊಳ್ಳಿ, ಸಂತೋಷ ಪಡಿ ಸರ್. ನಾನೇ ಮ್ಯಾನೇಜ್ಮೆಂಟ್ಗೆ ರೆಕಮೆಂಡ್ ಮಾಡಿ ನಿಮ್ಮನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತಿದ್ದೆ. ನೀವಾಗಿ ರೆಸಿಗ್ನೇಷನ್ ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ರಿ. ಕೊಡಿಲಿ. ಹಲೋ ಜನಾರ್ದನ್ ಅವರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಂತೂ ನಿಮ್ಮಿಂದ ನಮ್ ಕಾಲೇಜ್ ಒಳ್ಳೆ ಹೆಸರು ಕಂಡ್ರಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಸರ್. ಬಿಜಾಪುರ ಕಾಲೇಜ್ಗೆ ಒಳ್ಳೆ ಹೆಸರಿಲ್ಲ ಕಂಡ್ರಿ, ಪರ್ಸೆಂಟೇಜ್ ಕಡಿಮೆ ಬಂದಿದೆ. ಆದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ನವರು ನಿಮ್ಮನ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸರ್, ಈ ಕಾಲೇಜ್ ಗತಿ? ಕಾಶಿ ಅವ್ರು ಇದಾರಲ್ಲ, ಅವ್ರನ್ನ ಪ್ರಿನ್ಸಿಪಲ್ ಮಾಡ್ತಾ ಇದೀವಿ. ಎಲ್ಲೇ ನಿನ್ನ ಮಗಳು ಬರ್ಲೇ ಇಲ್ಲ? ಅಣ್ಣನ್ ಕಂಡ್ರೆ ಎಷ್ಟು ಪ್ರೀತಿ ಇದೆ ನೋಡ ಆಕೆಗೆ. ಹೋಗ್ಲಿ ಬಿಡ್ರಿ, ಅವಳಿಗೂ ಬೆಳಗ್ಗೆಯಿಂದ ಕೆಲಸ ಮಾಡ್ ಸಾಕಾಗೋಗಿದೆ. ಓಹೋ, ಅವಳು ಎಷ್ಟು ಅಂತ ಕೆಲಸ ಮಾಡ್ತಾಳೆ ಹೇಳಿ? ಮಗಳನ್ನ ಮಾತ್ರ ವಹಿಸ್ಕೊಳ್ಳೋದು ತಪ್ಪಲ್ಲ ನೋಡಿ ನಿನ್ನಿಂದ. ಅವಳು ಯಾವತ್ತಿದ್ರು ಗಂಡನ್ ಮನೆಗೆ ಹೋಗೋಳೆ ತಾನೆ. ಇನ್ ಎಷ್ಟು ದಿನ ಇರ್ತಾಳ ಅವಳು ನಮ್ ಮನೇಲಿ? ಸುಮ್ನೆ ಯಾಕೆ ಅವಳ ಮೇಲೆ ರೇಗ್ತೀರಾ? ಇದೊಂದು ಉತ್ತರ ಯಾವಾಗಲೂ ಇರುತ್ತೆ ನಿನಗೆ. ಬೇಗ ಬೇಗ ಹಾಕು. ಮಾ, ಏನ್ ಮಾಡ್ತಿದ್ದೀರಿ? ಇದೇ ನಮ್ಮನೇಲಿ ಮದ್ವೆ ಕಾರ್ಡುಗಳು. ಯಾರ ಮದ್ವೆ ಫಿಕ್ಸ್ ಆಗಿದೆ? ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಯಾರನ್ನ ಕೇಳಿ ಮದ್ವೆ ಫಿಕ್ಸ್ ಮಾಡಿದ್ರಿ? ಏನ್ ಹುಡುಗಾಟ ಆಡ್ತಿದ್ದೀರಾ ನೀವು? ನನಗೆ ಮದ್ವೆ ಇಷ್ಟ ಇಲ್ಲ, ನಾನು ಈ ಮದ್ವೆ ಮಾಡ್ಕೊಳ್ಳಲ್ಲ. ಅಲ್ಲ, ನನ್ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ನಾನೇ ಒಪ್ಪಿಲ್ಲ ಅಂದ್ರೆ ಮದ್ವೆ ಯಾರಿಗೆ ಮಾಡ್ತೀರಾ? ನಿಮ್ ಮಗ ಆಗಿದ ತಕ್ಷಣ ನೀವೇನ್ ಬೇಕಾರ ಮಾಡ್ಕೋಬಹುದು ಅನ್ಕೊಂಡ್ಬಿಟ್ಟಿದ್ದೀರಾ? ನನಗೆ ಹುಡುಗಿ ಇಷ್ಟ ಇಲ್ಲ, ನಾನು ಈ ಮದ್ವೆ ಆಗಲ್ಲ. ಸತ್ಯ. ಏನಿದು ವಿಷ ತೋರಿಸಿ ಹೆದರ್ಸ್ತೀರಾ? ನೀವು ಒಬ್ಬ ಅಪ್ಪ ಅಮ್ಮನ ಮಕ್ಕಳ ಆಸೆ ಆಕಾಂಕ್ಷೆ ಜೊತೆ ಆಟ ಆಡ್ತೀರಾ? ನಿನಗ್ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ನಾವ್ ವಿಷಯ ತಗೋತೀವಿ ಅಷ್ಟೇನೆ. ಯಾಕೆ ಹಿಂಗ್ ಸಾಯಿಸ್ತೀರಿ ನನ್ನನ್ನ? ನಾನೇನ್ ಮಾಡ್ದೆ ನಿಮ್ಗೆ? ಕಣ್ಣಿಗೂ ಕಣ್ಣೀರಿಗೂ ಮಣ್ಣಿಗೂ ಮಳೆ ನೀರಿಗೂ ಆಸೆಗೂ ನಿರಾಸೆಗೂ ನಮಗೂ ನಮ್ಮ ಪ್ರೀತಿಗೂ ನಡುವೆ ಗುರಿ ಹೊಂದಿದೆ. ಕಣ್ಣಿಗೂ ಕಣ್ಣೀರಿಗೂ ಮಣ್ಣಿಗೂ ಮಳೆ ನೀರಿಗೂ ಅದು ಯಾರು ಬರೆದೋರು
ನಾಟ್ ರೀಚಬಲ್. ಅವಳ ವಿಷಯ ಹೇಗೆ ತಿಳಿಸ್ಲಿ ಈಗ? ಇವತ್ತಂಗ್ ದೀಪ್ತಿ ಸರಳ, ನನ್ ಮದ್ವೆ ಕಣೆ, ತಪ್ಪದೆ ಬರ್ಬೇಕು. ಓಕೆ, ಥ್ಯಾಂಕ್ ಯು. ಕಂಗ್ರಾಟ್ಸ್ ಕಣೆ. ನೀವು ಅಷ್ಟೇ. ಹಾಯ್ ರೂಪಾ. ಹಾಯ್ ಸ್ಫೂರ್ತಿ. ಆಶಾ, ನನ್ ಮದ್ವೆ ಫಿಕ್ಸ್ ಆಗಿದೆ ಕಣೆ. ಹುಡುಗ ಯಾರೇ? ಸತ್ಯ ಕಣೆ, ನನ್ ಕ್ಲಾಸ್ಮೇಟ್. ತಪ್ಪದೆ ಬರ್ಬೇಕು. ಸತ್ಯ ಒಪ್ಪಿದಾನಾ? ಏನೇ ಹೀಗೆ ಕೇಳ್ತಾ ಇದೀಯಾ? ಅವ್ನ್ ಒಪ್ದೆ ನನ್ ಮದ್ವೆ ಫಿಕ್ಸ್ ಆಗುತ್ತಾ? ತಗೋ. ಹಾಯ್. ಹಲೋ ಹಲೋ ಪ್ರೀತಿ, ನಾನ್ ಕಡೆ ಆಶಾ. ಹಾಯ್ ಆಯಿಷಾ, ಹೇಗಿದ್ಯಾ? ಏನ್ ಸ್ವಿಚ್ ಆಫ್ ಮಾಡಿದ್ಯಾ? ಯಾಕೆ, ಏನ್ ವಿಷಯ? ಸ್ಫೂರ್ತಿ ಎಲ್ರಿಗೂ ಮದ್ವೆ ಇನ್ವಿಟೇಷನ್ ಕಾರ್ಡ್ ಹಂಚ್ತಾ ಇದ್ದಾಳೆ. ಸತ್ಯನೇ ಮದ್ವೆ ಗಂಡು ಕಣೆ. ಏಯ್, ತಮಾಷೆ ಮಾಡ್ಬೇಡ ಕಣೆ. ತಮಾಷೆ ಅಲ್ಲ ಕಣೆ, ಐ ಆಮ್ ಸೀರಿಯಸ್. ಇನ್ವಿಟೇಷನ್ ಕಾರ್ಡ್ ನನ್ ಕೈಯಲ್ಲೇ ಇದೆ. ಸ್ಫೂರ್ತಿ ಕೂಡ ಅದೇ ಸತ್ಯ ಅಂತ ಹೇಳ್ತಿದ್ದಾಳೆ. ಹೌದಾ? ನಾನು ಈಗ್ಲೇ ಹೊರಟೆ. ಮೇಡಮ್ ಮೇಡಮ್,
ಜೊತೆಯಾದೆ ಜೊತೆಯಾಗಿ ಕಥೆಯಾದೆ ಕೋಗಿಲೆ ಚೀರಿದರು ಕಿರಿಗೊಂದು ಇಂಪಿದೆ ಕೈ ಜಾರಿ ಹೋದರು ಪ್ರೀತಿಯೊಂದಿಗೆ ಕಣ್ಣೀರಿಗೂ ಕಣ್ಣೀರಿಗೂ ಮಣ್ಣಿಗೂ ಮಳೆ ನೀರಿಗೂ ಆಸೆಗೂ ನಿರಾಸೆಗೂ ನಮಗೂ ನಮ್ಮ ಪ್ರೀತಿಗೂ ನಡುವೆ ಗುರಿ ಹೊಂದಿದೆ ಪ್ರೀತಿ ಸತ್ಯನಿಗೆ ಬೇಕೋ ಬೇಡವೋ ಅವನಿಗೆ ಅವನ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾಳೆ. ಅವನಿಗೆ ಮದುವೆ ಆಗೋಗಿದೆ. ಈಗ ಸತ್ಯ ಸತ್ಯನ ಬಿಟ್ಟಿರಕ್ಕಾಗಲ್ಲ, ಅವನ ಬಿಟ್ಟಿರಕ್ಕಾಗಲ್ಲ, ಸತ್ಯನ ಬಿಟ್ಟಿರಕ್ಕಾಗಲ್ಲ. ಜೀವನ ಅನ್ನೋದೇ ಹೀಗೆ, ನಾವು ಬಯಸಿದ್ದೆಲ್ಲ ನಮಗ್ ಸಿಗಲ್ಲ. ಅದಕ್ಕೆ ಹೇಳೋದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. We have to accept it. There's no other way. ಅಳು, ಇನ್ನೂ ಅಳು. ವಾಸ್ತವ ಅನ್ನೋದು ಕಹಿ ಇದ್ದಾಗೆ, ನುಂಗ್ಲೇಬೇಕು. ಕ್ರೈ ಮ್ಯಾನ್ ಕ್ರೈ. ಅಂತೂ ನಿನ್ ಹಠ ಸಾಧಿಸ್ಬಿಟ್ಟೆ. ಮತ್ತೆ ಬಿಡ್ತೀನಾ? ಚಾಲೆಂಜ್ ಇದ್ರೆ ಚಾಲೆಂಜ್. ಮೊದ್ಲಿಂದನೂ ಅಷ್ಟೇ, ನನಗ್ ಬೇಕು ಅನ್ಸಿದ್ದನ್ನ ಪಡ್ದೇ ಪಡ್ತೀನಿ. ನಾನ್ ಕೇಳಿದ್ದನ್ನೆಲ್ಲ ನಮ್ಮ ಅಪ್ಪ ಕೊಡ್ಸಿದ್ದಾರೆ. ಈಗ್ಲೂ ಅಷ್ಟೇ, ಈ ಹುಡ್ಗ ಬೇಕು ಅಂದೆ. ಇವತ್ತು ಈ ಹುಡ್ಗನ್ ತೋಳಲ್ಲಿ ನಾನ್ ಕರ್ಕೋಗ್ತೀನಿ. ಸ್ಫೂರ್ತಿ, ನೀನ್ ತುಂಬಾ ಹಠಮಾರಿ. ಇದು ಬರೀ ಹಠ ಅಲ್ಲ ಸತ್ಯ, ಇದಕ್ ಕಾರಣ ಪ್ರೀತಿ. ನಿನ್ನ ಪಡ್ದೆ ಪಡಿಬೇಕು ಅನ್ನೋ ಹಠ, ನಿನ್ ಜೊತೆ ಜೀವನ ಮಾಡ್ಲೇಬೇಕು ಅನ್ನೋ ಹಠ. ಇವತ್ತು ನನ್ನ ಹಠನ ನಾನು ಸಾಧಿಸಿದ್ದೀನಿ. ಈ ಕ್ಷಣಕ್ಕೋಸ್ಕರ ನಾನು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದೆ. ಐ ಲವ್ ಯು ಸತ್ಯ. ನನ್ನನ್ನ ಉಸಿರು ಕಟ್ಸೋ ಹಾಗೆ ಪ್ರೀತಿಸಿ. ಸ್ಫೂರ್ತಿ, ನನಗೂ ನಿನ್ನಷ್ಟೇ ಹಠ ಇದೆ ಗೊತ್ತಾ? ಹಠನಾ? ಈ ಹಠಮಾರಿ ಸೊಕ್ಕನ್ನ ಮುರಿಬೇಕು ಅನ್ನೋ ಹಠ. ಹೌದಾ? ಹೌದು. ಅದ್ ಹೇಗೆ ಗೊತ್ತಾ? ಹೇಗೆ? ಸತ್ಯ, ಸತ್ಯ ಹಾಲು. ಯಾಕೆ ಸತ್ಯ, ಏನಾಯ್ತು? ಏನಿಲ್ಲ. ಆಯಾಸನ? ನಾನಿದ್ದೀನಲ್ಲ. ಕೈ ತೆಗಿ. ಯಾಕೆ ಸತ್ಯ? ಇದು ಪ್ರೀತಿ ಕೈ ಇಟ್ಟಿರೋ ಜಾಗ, ನೀನ್ ಮುಟ್ಟಕಲ್ಲ. ಸತ್ಯ, ಐ ಲವ್ ಯು ಸೋ ಮಚ್. ನೋಡು, ನೀನ್ ನಿನ್ ಹಠ ತೋರಿಸಿ ನನ್ನ ದೇಹನ್ ಮಾತ್ರ ಪಡ್ಕೊಂಡಿದೀಯ, ನನ್ನ ಪ್ರೀತಿನಲ್ಲ. ನನ್ನ ಪ್ರೀತಿ ಯಾವತ್ತಿದ್ರು ಇಲ್ಲೇ ಈ ಹೃದಯದಲ್ಲೇ ಇರ್ತಾಳೆ. ದುಡ್ಡು ಕೊಟ್ರೆ ದೇಹ ಸಿಗ್ಬೋದೇ ಹೊರತು ಪ್ರೀತಿ ಅಲ್ಲ. ಸತ್ಯ ಪ್ಲೀಸ್.
ನಾನ್ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೀವಿಲ್ದೆ ನಾನಿಲ್ಲ. ನೋಡಿ, ಆ ಪ್ರೀತಿ ನೀವ್ ಮರ್ತ್ಬಿಡಿ. ಅವ್ರಿಗಿಂತ ಹತ್ತರಷ್ಟು ಹೆಚ್ಚು ಪ್ರೀತಿನ ನಾನ್ ನಿಮಗ್ ತೋರಿಸ್ತೇನೆ. ನೋ, ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ. ಒಂದ್ ಪ್ರೀತಿನ ಕಿತ್ತು ಸ್ವಂತ ಮಾಡ್ಕೊಂಡಿದೀನಿ ಅಂತ ಬಿಗ್ ಬೇಡ. ಸತ್ಯ ಯಾವತ್ತಿದ್ರು ನಿನ್ನವನಲ್ಲ. ಸತ್ಯ, ನೀವ್ ನನಗ್ ತಾಳಿ ಕಟ್ಟಿದ್ ಗಂಡ ರೀ. ಎಸ್, ತಾಳಿ ಕಟ್ಸ್ಕೊಂಡು ಜೀವನ ಮಾಡೋರೆಲ್ಲ ಪ್ರೀತಿಯಿಂದ ಇರ್ತಾರೆ ಅಂತ ಯಾರು ಹೇಳಿದ್ದು? ನೀನು ಹೆಸರಿಗೆ ಮಾತ್ರ ಹೆಂಡತಿ, ಆದ್ರೆ ಯಾವತ್ತಿಗೂ ಆ ಪ್ರೀತಿನ ನನ್ನ ಹೆಂಡತಿ. ಸತ್ಯ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನನ್ ಪ್ರೀತಿನ ಅರ್ಥ ಮಾಡ್ಕೊಡಿ. ನನ್ ಪ್ರೀತಿಲಿ ಸ್ವಾರ್ಥ ಅನ್ನೋದ್ ಬಿಟ್ರೆ ಬೇರೆ ಯಾವ ದೋಷನೂ ಇಲ್ಲ. ಪ್ರೀತಿ ಅಂದ್ರೇನೆ ಸ್ವಾರ್ಥ, ಸ್ವಾರ್ಥನೇ ಪ್ರೀತಿ. ಸತ್ಯ, ಸತ್ಯ, ನನ್ನ ಪ್ರೀತಿ. Don't touch me. ಪ್ರೀತಿ ಅನ್ನೋದು ಬಲವಂತದಿಂದ ಹುಟ್ಟೋದಲ್ಲ, ಅದಿಲ್ಲಿ ಈ ಹೃದಯದಿಂದ ಹುಟ್ಟಬೇಕು. ನಿನ್ ಸ್ಥಾನ ಏನೇ ಇದ್ರು ಅಲ್ಲೇ. ಪ್ರೀತಿ, ಏನಾಗಿದೆ ನಿಮ್ಗೆ? ಯಾಕೆ ಕತ್ಲಲ್ಲಿದ್ದೀರಾ? ಬೆಳಕು ಕಣ್ ಚುಚ್ಚತ್ತೆ ಜೀವನ್, ಅದಕ್ಕೆ ಕತ್ಲಲ್ಲಿದ್ದೀನಿ. ಯಾರ್ರೀ ಹೇಳಿದ್ದು ನಿಮ್ಗೆ? ಬನ್ನಿ ಹೊರಗಡೆ. ಎಂತ ಸುಂದರವಾದ ಬೆಳಕು, ಇಡೀ ಪ್ರಪಂಚನೇ ತುಂಬಿಕೊಂಡಿದೆ. ನೀವು ನೋಡಿದ್ರೆ ಕತ್ಲಲ್ಲೇ ಇರ್ತೀನಿ ಅಂತಿರಲ್ಲ. ಪ್ರೀತಿ, ಕತ್ಲನ್ನ ಬಿಟ್ಟು ಬೆಳಕಿಗೆ ಬನ್ನಿ. ಆಲ್ರೈಟ್, ಓಕೆ. ವಾವ್, ನೋಡ್ರಿ ಪ್ರಪಂಚ ಎಷ್ಟು ಬೆಳಕಾಗಿದೆ ಅಂತ. ಮೊದಲು ನಿಮ್ ಮನ್ಸಲ್ಲಿರೋ ಕತ್ಲೆನ ದೂರ ಮಾಡಿ, ಬೆಳಕು ತಾನಾಗ್ ತಾನೇ ಬರುತ್ತೆ. ಜೀವನ್, ಎಸ್. ಎಷ್ಟು ಅಂತ ಕೊರಗ್ತೀರಾ? ಹೋಗ್ಲಿ, ಕೊರಗೋದ್ರಲ್ಲಿ ಏನ್ ಲಾಭ ಇದೆ ಹೇಳಿ? ನನ್ ಮಾತ್ ಕೇಳಿ. ಒಂದ್ ನಿಮಿಷ. ನೋಡಿ, ಹೊಸ ಕನ್ನಡಿ ತಂದಿದ್ದೀನಿ. ಇನ್ಮೇಲಿಂದ ನಿಮ್ಗೆ ಹೊಸ ಲೈಫ್ ಶುರು ಆಗ್ಬೇಕು. ನಿಮ್ ಮುಖ ನೋಡ್ಕೊಳ್ಳಿ. ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತೀರಾ. ಹಾಲ್ನಲ್ಲಿ ಮುಖ ತೊಳೆದಷ್ಟು ಫ್ರೆಶ್ ಆಗಿದ್ದೀರಾ. ಪ್ರೀತಿ, ನೀವು ಹೊರಗೆ ಬರಬೇಕು. ಹೊಸ ಲೈಫ್ ನ ಲೀಡ್ ಮಾಡಬೇಕು. ಎಲ್ಲದ್ರಲ್ಲೂ ಹೊಸದು, ಪ್ರತಿ ಒಂದ್ರಲ್ಲೂ ಹೊಸದು ಕಾಣ್ಬೇಕು. ಎಸ್, ಗುಡ್. ಹೋಗಿ ಫ್ರೆಶ್ ಆಗಿ ಬನ್ನಿ. ಮನ್ಸಿನ ಭಾರ ಎಲ್ಲ ಕಳೆದೋಯ್ತು ಅಂತ ಅನ್ಕೊಳ್ಳಿ. ಇನ್ಮೇಲಿಂದ ನೀವು ಹಳೆ ಪ್ರೀತಿ ಅಲ್ಲ, ಹೊಸ ಪ್ರೀತಿ. ಎಸ್. ರೀ, ಇವತ್ತು ತುಂಬಾ ವಿಶೇಷವಾಗಿರೋ ದಿನ. ಏನಂತ ಹೇಳಿ ನೋಡೋಣ. ಗೊತ್ತಿಲ್ಲ. ಪ್ಲೀಸ್ ಸ್ವಲ್ಪ ಸೀರಿಯಸ್ ಆಗಿ ನೆನ್ಸ್ಕೊಳ್ರಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಇವತ್ತು ನಾನ್ ಹುಟ್ಟಿದ ದಿವಸ ನೋಡಿ, ಅದಕ್ಕೆ ನಿಮ್ಗೆ ಇಷ್ಟವಾಗಿರೋ ಕಲರ್ ಸೀರೆನೇ ಉಟ್ಕೊಂಡಿದೀನಿ. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ನನಗೆ ಕಲರ್ ಇಷ್ಟ ಅಂತ ಯಾರು ಹೇಳಿದ್ದು? ನನಗೆ ಕಲರ್ ಇಷ್ಟ ಇಲ್ಲ. ನನಗೆ ರೆಡ್ ಕಲರ್ ಇಷ್ಟ. ರೀ, ಒಂದ್ ನಿಮಿಷ, ನಿಮ್ಗೆ ಇಷ್ಟವಾಗಿರೋ ರೆಡ್ ಸೀರೆನೇ ಉಟ್ಕೊಂಡ್ ಬರ್ತೀನಿ. ಹೋಗ್ಬೇಡಿ ಪ್ಲೀಸ್. ನನಗ್ ಸತ್ಯ ಸಿಗ್ಲಿಲ್ಲ. ಅವನ್ ನೆನಪಿನಲ್ಲಿ ಇಷ್ಟು ದಿನ ಕಳ್ದೆ. ಆದ್ರೆ ಜೀವನನು ಹುಡುಗ ಈಗ ನಿನ್ ಜೊತೆಲೇ ಇರ್ತೀನಿ ಅಂತ ಹತ್ರ ಬರ್ತಾ ಇದ್ದಾನೆ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ ದುಃಖ ನಂಗೆ ಅರ್ಥ ಆಗತ್ತೆ ಕಣೆ. ಲೈಫ್ನ ಒಂದ್ ಸ್ಟೇಜ್ನಲ್ಲಿ ಕೆಲವು ಹುಡುಗಿರ್ಗೆ ಇಂಥ ಪರಿಸ್ಥಿತಿ ಬರುತ್ತೆ. ಲೈಫ್ ಮುಖ್ಯನೋ ಲವ್ ಮುಖ್ಯನೋ ಅಂತ ಅರ್ಥ ಆಗದೆ ಒದ್ದಾಡ್ತೀವಿ. ನಗ್ಬೇಕು ಅನ್ಸುತ್ತೆ, ನಗಕ್ಕಾಗಲ್ಲ. ಅಳ್ಬೇಕು ಅನ್ಸುತ್ತೆ, ಅಳಕ್ಕಾಗಲ್ಲ. ಅಂತ ಪರಿಸ್ಥಿತಿಲಿ ನೀನಿದ್ಯಾ ಕಣೆ. ಎರಡು ನಿನ್ ಕಣ್ ಮುಂದೆನೇ ಇದೆ. ಎರಡರ ಇಂಪಾರ್ಟೆನ್ಸ್ ಕೂಡ ನಿನಗ್ ಗೊತ್ತಿದೆ. ಸುಮ್ನೆ ಹೀಗೆ ಕೊರಗ್ತಾ ಕೂತ್ಕೊಳ್ಳೋ ಬದಲು ಒಳ್ಳೇದು ಅನ್ಸದ್ನ ಆಯ್ಕೆ ಮಾಡ್ಕೊಳೆ. ಆದ್ರೆ ಐ ಆಮ್ ಕನ್ಫ್ಯೂಸ್ಡ್. ಏನೇ ಮಾಡ್ಲಿ? ಕೆರಿಯರ್ ನೋಡ್ಲಾ, ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಜೀವನ್ಗೇನು ಉತ್ತರ ಕೊಡ್ಲಿ? ನಂಗೇನು ತೋಚ್ತಾ ಇಲ್ಲ. ಅದೃಷ್ಟ ಇದ್ದವ್ರಿಗೆ ಬಯಸಿದೆಲ್ಲ ಸಿಗುತ್ತೆ ಅಂತಾರೆ. ಅಂಥ ಅದೃಷ್ಟ ನಿನ್ಗೂ ಸಿಗ್ಲಿ. ಬಿ ಕೂಲ್ ಪ್ರೀತಿ. ಥ್ಯಾಂಕ್ಸ್ ಸವಿತಾ. ಪ್ರೀತಿ ಹೇಗೆ ಅನಿಸ್ತಾ ಇದೆ? ಹೊಸ ಪ್ರಪಂಚ ನೋಡ್ದಾಗ ಆಗ್ತಾ ಇದೆ. ಗುಡ್ ಗುಡ್, ಐ ಲೈಕ್ ಇಟ್. ಪ್ರೀತಿ, ವಾಟ್ ಯು ಲೈಕ್? ನಿನಗೆ ಏನಿಷ್ಟ? ಅಂದ್ರೆ ಫುಡ್, ಕಲರ್ಸ್ ಅಲ್ಲಿ ನಂಗೆ ಪಿಂಕ್ ಕಲರ್ ತುಂಬಾ ಇಷ್ಟ. ಫುಡ್ ಅಲ್ಲಿ ಪಿಜ್ಜಾ. ಪಿಂಕ್ ಅಂಡ್ ಪಿಜ್ಜಾ. ಹೌದು. ಓಕೆ. ಫ್ಲವರ್ಸ್ ನಲ್ಲಿ? ಫ್ಲವರ್ಸ್ ಅಲ್ಲಿ ರೋಸ್ ತುಂಬಾ ಇಷ್ಟ. ಅದು ರೋಸ್ ಅಲ್ಲಿ ರೆಡ್ ರೋಸ್ ತುಂಬಾ ಇಷ್ಟ. ರೆಡ್ ರೋಸ್? ಹೌದು. ಪ್ರೀತಿ, ಒಂದು ನಿಮಿಷ ಇಲ್ಲೇ ಇರು. ವೇಟ್ ಫಾರ್ ಮೀ, ಐಲ್ ಬಿ ಬ್ಯಾಕ್. ರೆಡ್ ರೋಸ್ ಫಾರ್ ಯು. ಅಯ್ಯೋ, ಏನಿದು ರಕ್ತ? ನಿಮಗೆ ರೆಡ್ ರೋಸ್ ಕೊಡೋದಷ್ಟೇ ಮುಖ್ಯ. ರಕ್ತ ಬೇಕಾದ್ರೆ ಎಷ್ಟಾದ್ರೂ ಹೋಗ್ಲಿ. ಬುದ್ಧಿ ಇಲ್ವಾ ನಿಮ್ಗೆ? ರೋಸ್ ಇಷ್ಟ ಅಂದಿದ್ದೆ ತಪ್ಪಾಯ್ತು. ನೋಡಿ ಹೇಗ್ ಮುಳ್ಚುಚ್ಚಿದೆ ಅಂತ. ಪರವಾಗಿಲ್ಲ ಬಿಡಿ, ನೀವು ಇವಾಗ ಕೈ ಹಿಡಿದಿರಲ್ಲ, ಪೇನ್ ಎಲ್ಲ ತಾನಾಗ್ ತಾನೇ ಹೋಗ್ತಾ ಇದೆ. ಪ್ರೀತಿ, ಬನ್ನಿ ನೋಡಿ. ಇದೇ ನನ್ನ ಕನಸಿನ ಸಾಮ್ರಾಜ್ಯ. ಜೀವನ್, ಏನಿದೆಲ್ಲ? ನಿಮ್ ಫೋಟೋಗ್ರಾಫ್ಸ್. ನಾನು ಬಹಳ ಪ್ರೀತಿಯಿಂದ ತೆಗೆದಿರುವಂತ ಫೋಟೋಗ್ರಾಫ್ಸ್. ನೀವು ಬಂದ್ ಕಡೆ ಹೋದ್ ಕಡೆ ನಿಮ್ ಶೂಟ್ಸ್ ನಲ್ಲಿ ಕಾದು ತೆಗೆದಿರುವಂತ ಫೋಟೋಗ್ರಾಫ್ಸ್. ಹೇಗಿದೆ? ಬ್ಯೂಟಿಫುಲ್. ಬ್ಯೂಟಿಫುಲ್ ಬಿಕಾಸ್ ಹುಡುಗಿ ಬ್ಯೂಟಿಫುಲ್ ಆಗಿದ್ದಾಳೆ. ಜೀವನ್. ಪ್ರೀತಿ, ನೀವೊಂದು ಅದ್ಭುತವಾದ ಮಾಡೆಲ್. ಈ ಮಾಡೆಲಿಂಗ್ ಪ್ರಪಂಚದಲ್ಲಿ ನಿಮಗೆ ಅಂತ ಒಂದು ದೊಡ್ಡ ಸ್ಥಾನ ಇದೆ. ಆ ಸ್ಥಾನನ ನೀವು ಪಡಿಲೇಬೇಕು. ಇಡೀ ಪ್ರಪಂಚ ನಿಮ್ನ ಹಾಡಿ ಹೊಗಳಬೇಕು. ಎಸ್, ಬನ್ನಿ ಇಲ್ಲಿ. ನೋಡಿ. ಜೀವನ್, ನಂಗೆ ಅಲ್ಲ. ಪ್ರೀತಿ, ಇದು ನಿಮ್ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ, ನಿಮ್ಮೇಲಿರೋ ಅಭಿಮಾನಕ್ಕೋಸ್ಕರ. ನೀವು ಸತ್ಯನ ಪ್ರೀತಿಸಿದ್ದಾಗ್ಲೂ ನಾನು ಮಾತ್ರ ನಿಷ್ಕಳಂಕವಾಗಿ ನಿಮ್ಮ ಅಭಿಮಾನಿಯಾಗಿ ಉಳಿದಿದ್ದೆ. ಸತ್ಯ ನಿಮ್ ಬದುಕಿನಿಂದ ಹಿಂದೆ ಸರಿದ ಮೇಲೆ ನಾನು ನಿಮ್ಗೆ ಹತ್ರ ಆಗ್ಬೋದು ಅಂತ ಅನಿಸ್ತು. ಜೀವನ್, ನೀವು ನನಗೆ ಹತ್ರ ಇರ್ಲಿ ಬಿಡ್ಲಿ, ನಾನಂತೂ ನಿಮ್ನ ಆರಾಧಿಸ್ತೀನಿ. ಜೀವನ್, ಯಾಕಿಷ್ಟೆಲ್ಲ ಮಾಡ್ತಾ ಇದ್ದೀರಾ? ಯಾಕೆ ನನ್ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀರಾ? ಗೊತ್ತಿಲ್ಲ, ಖಂಡಿತವಾಗ್ಲೂ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀನಿ ಗೊತ್ತಿಲ್ಲ. ಐ ಸಿಂಪ್ಲಿ ಲವ್ ಯು. ಜೀವನ್. ಪ್ರೀತಿ, ನೀವು ನಿಮ್ ಜೀವನದಲ್ಲಿ ಸಾಧಿಸಬೇಕು ಅಂತ ಹೊರಟಿರೋ ಗುರಿಗಳನ್ನ ಮುಟ್ಟೋದಿಕ್ಕೆ ನಾನು ನಿಮ್ ಜೊತೆಗಿರ್ತೀನಿ. ಹೇಳಿ, ನಿಮ್ ಜೊತೆಗೆ ನಾನು ಹೆಜ್ಜೆ ಹಾಕ್ಲಾ? ನೀವು ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕ್ತೀರಾ. ನಾನು ನಿಮ್ ಜೊತೆ ಹೆಜ್ಜೆ ಹಾಕ್ಲಾ? ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಪ್ರೀತಿ ಪ್ರೇಮಗಳಿಗೆ ಸಿಲುಕ್ ಬೀಳ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಾತ್ರ ನೆಲೆ ಕಂಡ್ಕೋತಾನೆ. ನಾವು ಅಷ್ಟೇ, ನಮ್ಮಲ್ಲೇ ನೆಲೆ ಕಳ್ಕೊಳ್ಳೋಣ. ಹೇಳಿ, ಹೂ ಅಂತೀರಾ? ಪ್ರೀತಿ, ನಾನಂತೂ ನನ್ನ ಕೈ ಮುಂದೆ ಚಾಚಾಗಿದೆ. ಈಗ ನೀವು ಈ ಕೈಗೆ ಕೈ ಸೇರಿಸೋದಷ್ಟೇ ಬಾಕಿ. ನಮ್ಮ ಮುಂದೆ ಮಧುವಾದ ಕ್ಷಣಗಳು ನಮ್ಗಾಗಿ ಕಾಯ್ತಾ ಇವೆ. ಕಮಾನ್ ಕಮಾನ್. ಹಾಯ್ ಪ್ರೀತಿ, ಹೇಗಿದೀಯಾ? ಈಗ ಸ್ವಲ್ಪ ಬದಲಾಗಿದ್ದೀನಿ ಸತ್ಯ. ನೀನಂತೂ ಮದ್ವೆ ಆಗ್ಬಿಟ್ಟೆ. ನಾನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅದು ಸರಿ. ಇವತ್ತು ನಿನ್ ಬಗ್ಗೆ ಪ್ರೀತಿ ಇದೆ, ಅದೇ ವಿಶ್ವಾಸ ಇದೆ.
ಪ್ರೀತಿ ಯಾವತ್ತೂ ಮಾಸಲ್ಲ. ಹೌದು ಪ್ರೀತಿ, ಐ ಸ್ಟಿಲ್ ಲವ್ ಯು. ಕೇವಲ ನಿನ್ ನೆನಪಿನಲ್ಲೇ ಕಾಲ ಕಳಿಬೋದು ಅಂತ ಅನ್ಕೊಂಡೆ. ಹಾಗೆ ಇರಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ಎಲ್ಲೋ ನನ್ ಬದುಕನ್ನ ಕಳ್ಕೋತಿದ್ದೀನಿ ಅಂತ ಅನ್ಸ್ತು. ಎಕ್ಸ್ಪ್ರೆಸ್ ಮಾಡಕ್ಕಾಗ್ದಿರೋ ಪ್ರೀತಿನಾ ಅಂತ ಅನ್ಸ್ತು. ನಿನ್ ಮಾತು ಸರಿನೇ. ಸೊ ನೀನ್ ನಮ್ಮ ಮದ್ವೆ ಬಗ್ಗೆ ಹೆಲ್ಪ್ಲೆಸ್ ಆದೆ. ಅದಕ್ಕೆ ನಾನು ನಿನ್ನನ್ನು ದೂಷಿಸ್ತಾ ಇಲ್ಲ. ಆದ್ರೆ ನಿನ್ನನ್ನು ಪ್ರೀತಿಸಿದ ಕಾರಣಕ್ಕೆ ನಾನು ನಿನಗೆ ತಿಳಿಸ್ಬಿಟ್ಟೆ ಮದ್ವೆ ಆಗ್ತಾ ಇದ್ದೀನಿ. ಪ್ರೀತಿ, ಏನ್ ಹೇಳ್ತಾ ಇದ್ಯಾ ನೀನು? ಹಾ, ತೀರಾ ಸಿಂಪಲ್ ಮದ್ವೆ. ಬರೀ ಹಾರ ಬದಲಾಯಿಸ್ತಾ ಇದೀವಿ ಅಷ್ಟೇ. ಹುಡುಗ ಯಾರು? ಜೀವನ್ ಅಂತ, ನನ್ನ ತುಂಬಾ ಪ್ರೀತಿಸ್ತಾ ಇರೋ ಹುಡುಗ. ಅವನೊಬ್ಬ ಫೋಟೋಗ್ರಾಫರ್. ನನ್ನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾನೆ. ಹೌದಾ? ಗುಡ್ ಲಕ್. ಮಾತಾಡೋದಕ್ಕೆ ಸಾಕಷ್ಟಿದೆ, ಆದ್ರೆ ಆಗ್ತಾ ಇಲ್ಲ. ಫೋನ್ ಇಡ್ತೀನಿ ಸತ್ಯ, ಬಾಯ್. ಕೃತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ನಿಮ್ಮಿಬ್ಬರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಭಗವಂತ. ವಿಘ್ನೇಶ್ವರಾಯ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ದೇವಿ ನಾರಾಯಣಿ ಸತ್ಯ, ಸತ್ಯ ಕಾಫಿ. ಸತ್ಯ, ಸತ್ಯ, ಜ್ವರ ಬಂದಿದೆ. ಸತ್ಯ, 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 ಮೈ ಸುಡ್ತಾ ಇದೆ. ಸುಡ್ಲಿ ಬಿಡು. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಬೇಡ, ನೀನ ತೊಂದರೆ ತಗೋಬೇಡ. ಸತ್ಯ, 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 ನಿಮ್ಗೆ ಹುಷಾರಿಲ್ಲ ರೀ. ನಿಮ್ಗೆ ಡ್ರೈವ್ ಮಾಡಕ್ಕಾಗಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ಇಲ್ಲಿ ನೋಡು, ನನ್ನ ಕೈಲಾಗಿಲ್ಲ ಅಂದ್ರೆ ನಾನು ಡ್ರೈವರ್ ಕರ್ಕೊಂಡು ಹೋಗ್ತೀನಿ. ಸತ್ಯ, ಇವ್ರ ಬಿಲ್ ನೋಡಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಒಂದ್ ನಿಮಿಷ. ಹಲೋ. ಹಲೋ ಮಿಸ್ಟರ್. ಏನ್ ಹಾಗೆ ಹೋಗ್ತಾ ಇದಾರಲ್ಲ? ಸರ್, 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 ಯಾಕ್ರಿ, ಯಾಕೆ ನಡ್ಕೊಂಡ್ ಬರ್ತಾ ಇದ್ದೀರಾ? ಕಾರ್ ಏನಾಯ್ತು? ಹಾ, ಅದು ಕಾರು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಎಲ್ಲಿ? ಅದಿರ್ಲಿ ಬಿಡು. ಸರಿ, ಈಗ ಜ್ವರ ಹೇಗಿದೆ? ಹಾ, ಮೆಡಿಸಿನ್ ಕೊಟ್ಟಿದ್ದಾರೆ. ನಾನು ಚೆನ್ನಾಗೇ ಇದ್ದೀನಿ.
ಏನಿದು? ಸತ್ಯ ಯಾಕೆ ನನ್ನ ಕಾಲ್ ಕಟ್ ಮಾಡ್ತಾ ಇದ್ದಾನೆ? ಅವನು ಯಾವತ್ತೂ ಹಿಂಗ್ ಮಾಡಲ್ವಲ್ಲ. ನನ್ನ ಜೀವನದಲ್ಲಿ ಇಷ್ಟೊಂದು ತಿರುವುಗಳು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಬದುಕಿನ ಅಂಚಿನಲ್ಲಿ ಬಂದು ನಿಂತಿದ್ದೀನಿ. ಚೆನ್ನಾಗಿ ಬಾಳು ಬದುಕಬೇಕು ಅಂತ ನೂರಾರು ಆಸೆ ಇದ್ರೂ ಏನನ್ನೂ ಸಾಧಿಸ್ದೆ ಹಾಗೆಯೇ ಹೋಗ್ತಿದ್ದೀನಿ. ಸತ್ಯ, ಸತ್ಯ, ನೀನಾ? ಹಾ ನಾನೇ. ಸತ್ಯ ಇದ್ದಾನಾ? ಅವರಿಲ್ಲ. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ವಿಷಯ ಇದೆ. ಸತ್ಯ ಮನೇಲಿದ್ದಾನೆ ಅಂತ ನಂಗೆ ಗೊತ್ತು. ಇಲ್ಲ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಅರ್ಥ ಆಗತ್ತೆ. ಸತ್ಯ ಮನೇಲೇ ಇದ್ದಾನೆ. ನಿಂತ್ಕೋ. ಎಲ್ಲಿ ಹೋಗ್ತಾ ಇದೀಯಾ? ಸತ್ಯ, ಏನ್ ಮಾಡ್ತಾ ಇದ್ಯಾ? ಏನಾಯ್ತು ನಿಂಗೆ? ಬಿಡು ಪ್ರೀತಿ, ನಾನು ಸಾಯ್ಬೇಕು. ಅಂತದೇನಾಯ್ತು? ಬಿಟ್ಬಿಡು ಪ್ರೀತಿ ಪ್ಲೀಸ್. ಸಾಯೋ ಅಂತದೇನಾಯ್ತು ಹೇಳಿ ಸತ್ಯ. ಇಲ್ಲ. ಸತ್ಯ, ಏನಾಯ್ತು ನಿಂಗೆ? ಸತ್ಯ, ಏನಾಯ್ತು ನಿಂಗೆ? ಇಲ್ಲ, ನಾನು ಸಾಯ್ಬೇಕು. ನೀನ್ ಯಾಕೆ ಬರೋಕ್ ಹೋದೆ? ಇಲ್ಲಿ ಹೊರಟೋಗು. ನೀನ್ ಇಲ್ಲಿದ್ರೆ ಹೇಳಲ್ಲ, ಬಾ ನನ್ ಜೊತೆ. ಪ್ರೀತಿ, ಏನೇ ಇದೆಲ್ಲ? ನನ್ನ ಮನೆಗೆ ಬಂದು ದಬ್ಬಾಳಿಕೆ ಮಾಡ್ತಾ ಇದ್ಯಾ? ನನ್ ಗಂಡನ್ ಕೈ ಬಿಡ್ತೀಯೋ ಇಲ್ವೋ? ಖಂಡಿತ ಬಿಡಲ್ಲ. ಸತ್ಯನ್ ಜೊತೆ ನಾನು ಮಾತಾಡ್ಬೇಕು. ನನ್ ಗಂಡನ್ ಜೊತೆ ನಿಂತೇನೆ ಮಾತು? ನಿನ್ನಿಂದ ನಾನು ನನ್ ಗಂಡ ಸುಖವಾಗಿಲ್ಲ. ಇನ್ನು ಎಷ್ಟು ಹಾಳು ಮಾಡ್ಬೇಕು ಅಂತಿದ್ಯಾ? ಸ್ಫೂರ್ತಿ, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ಇದು ತೀರಾ ಪರ್ಸನಲ್. ನಮ್ಮನ್ ತಡಿಬೇಡ. ಹಲೋ ಪಪ್ಪ, ನಾನ್ ಸ್ಫೂರ್ತಿ. ಹಾ ಸ್ಫೂರ್ತಿ, ಹೇಗಿದ್ಯಮ್ಮ? ಪಪ್ಪ, ನನ್ ಜೀವನ ಹಾಳಾಗ್ತಿದೆ. ಆ ಪ್ರೀತಿ ಮನೆಗೆ ಬಂದು ಕಾಡ್ತಿದ್ದಾಳೆ. ನಿಮ್ಮ ಅಳಿಯನ್ನ ನನ್ ಕಣ್ಣೆದುರಿಗೆ ಕರ್ಕೊಂಡು ಹೋದ್ಲು. ಹೌದಾ? ಆ ಮನೆ ಹಾಳಿ ವಿಷಯ ನನಗ್ ಬಿಡು, ನಾನ್ ನೋಡ್ಕೋತೀನಿ. ಸತ್ಯ, ನಾನ್ ಕಾಲ್ ಮಾಡಿದ್ರೆ ನೀನ್ ಯಾಕೆ ಕಟ್ ಮಾಡ್ದೆ? ಅದು ಲೈನ್ ಡಿಸ್ಟರ್ಬೆನ್ಸ್ ಇತ್ತು. ಡಿಸ್ಟರ್ಬ್ ಆಗಿರೋದು ಲೈನ್ಗಲ್ಲ ಸತ್ಯ, ನಿನಗೆ. ಏನೋ ಬರ್ತಡೇಗೆ ವಿಶ್ ಮಾಡೋಣ ಅಂದ್ರೆ ಕಾಲ್ ಕಟ್ ಮಾಡ್ತೀಯಾ? ಸಾರಿ. ಹೇಳ್ ಸತ್ಯ, ಏನಾಯ್ತು ನಿಂಗೆ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯಾ? ನೀನ್ ಚೆನ್ನಾಗಿರೋ ಪ್ರೀತಿ, ನನ್ ವಿಷಯ ಬೇಡ. ನಾನ್ ಚೆನ್ನಾಗೇ ಇರ್ತೀನಿ. ನಿನ್ ವಿಷಯ ಬೇಡ ಅಂದ್ರೆ ಏನರ್ಥ? ಪ್ಲೀಸ್ ಬಿಟ್ಬಿಡು ನನ್ನನ್ನ. ಇಲ್ಲ, ನೀ ಹೇಳಲೇಬೇಕು. ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ರೆ ಹರ್ಟ್ ಮಾಡ್ದಂಗಾಗುತ್ತೆ. ಕಮಾನ್, ಟೆಲ್ ಮೀ. ಹೇಳ್ಬೋದು, ಹೇಳೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ವಿಷಯ ತಿಳಿದ್ಮೇಲೆ ಎಲ್ಲಿ ನೀನ್ ನನ್ನ ದೂರ ಮಾಡ್ಬಿಡ್ತೀವಿ ಅಂತ ಭಯ ಪಟ್ಟೆ. ಅಂಥ ಕಾರಣ ಏನು? ಹೇಳ್ತೀನಿ. ಅವತ್ತೊಂದಿನ ಇಡೀ ಪ್ರಪಂಚ ಸಂತೋಷವಾಗಿತ್ತು, ನಾನು ಸಂತೋಷವಾಗಿದ್ದೆ. ಹಾರ್ಟಲ್ಲಿ ನ್ಯೂ ಕ್ರೇಜು, ಲವ್ಲಿ ರಂಗೇಜು ಮಾಡೋಣ ನಾವು. ಎಂಗು ಎಂಗೇಜು, ಹಾರ್ಟಲ್ಲಿ ನ್ಯೂ ಕ್ರೇಜು, ಲವ್ಲಿ ರಂಗೇಜು ಬಾಬಾರೆ ಓ ಜಾನೆ ಜಾ.
ಪರದ ತೆಗೆದು ನೋಡ್ರಿ ಗ್ಯಾಲರಿ ಕಣ್ ಹಾಕಿ ಕಣ್ ಹೊಡೆದ್ರೆ ಸ್ಯಾಲರಿ ಎಂಟಿ ರೋಡಲ್ಲಿ ಬಿಸಿಯಾಗಿ ನೋಡೋರಿಗೆಲ್ಲಾನು ಈಸಿಯಾಗಿ ನನ್ ಹಾಟು ಹೆಂಗಿದೆ ನೋಡಿ ಹೇಳು ಹೆಂಗಿದೆ ನನ್ಗಿಲ್ದ ಸಾಂಗಿಗೆ ಎಂಗು ಎಂಗೇಜು ಹಾಟಲ್ಲಿ ನ್ಯೂ ಕ್ರೇಜು ಲವ್ಲಿ ರಂಗೇಜು ಮಾಡೋಣ ನಾವು ಮೋಜು ಹೆಂಗು ಎಂಗೇಜು ಹಾಟಲ್ಲಿ ನ್ಯೂ ಕ್ರೇಜು ಲವ್ಲಿ ರಂಗೇಜು ಬಾಪಾರೆ ಹೋ ಜಾನೆ ಜಾ ದಿಲ್ ದೇ ಜಾ ದಿಲ್ ದೇ ಜಾ ದಿಲ್ ದೇ ಜಾ ಜಾನೆ ಜಾ ದಿಲ್ ದೇ ಜಾ ದಿಲ್ ದೇ ಜಾ ದಿಲ್ ದೇ ಜಾ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹರಾಜಿದೆ ಅಂಗಡಿಯಲ್ಲಿ ಸ್ಮೈಲೇಜ್ ಇದೆ ಎಲ್ಲರಿಗಿಂತ ಸ್ಪೆಷಲ್ ಇದೆ ಲವ್ ಮಾಡು ಇದು ಮಜವಾಗಿದೆ ಇಂಟರ್ನೆಟ್ ನೋ ಚಾಟಿಂಗ್ ಓನ್ಲಿ ಲವ್ ನೋ ಹರ್ಟಿಂಗ್ ನೆಟ್ಟಲ್ಲಿ ಲಿಕ್ಕಿಲ್ಲ ಬೂಮ್ ಶಲಗ ಎಂಗು ಎಂಗೇಜು 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 ಮಾಡೋಣ ನಾವು ಮೋಜು ನಾವು ಮೋಜು ನಾವು ಎಂಗು ಎಂಗೇಜು ಹಾಟಲ್ಲಿ ನ್ಯೂ ಕ್ರೇಜು ಲವ್ಲಿ ರಂಗೇಜು ಬಾಬಾರೆ ಹೋ ಜಾನೆ ಜಾ ಆ ದುರ್ಘಟನೆ ನನ್ನ ಬದುಕನ್ನೇ ಬದಲಾಯಿಸ್ಬಿಡ್ತು. ಈ ರೀತಿ ಅನಾಹುತ ಆಗಿದೆ ಅಂತ ನನಗೆ ಇತ್ತೀಚೆಗಷ್ಟೇ ಗೊತ್ತಾಯ್ತು. ಅದಕ್ಕೆ ಜೀವನಕ್ಕೆ ಬೆನ್ ಮಾಡಿ ನಿಂತಿದ್ದೀನಿ. ಡೋಂಟ್ ವರಿ ಸತ್ಯ, ಯಾಕೆ ಹೆದರ್ತೀಯ? ಜೀವನಕ್ಕೆ ಬೆನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾವ ಅನಾಹುತಾನು ನಡೆಯಲ್ಲ. ನನ್ನ ನಂಬು ಸತ್ಯ. ನನಗೆ ನಂಬಿಕೆ ಇಲ್ಲ ಪ್ರೀತಿ. ನಾನ್ ನಿನಗ್ ನಂಬಿಕೆ ಬರೋ ಹಾಗೆ ಮಾಡ್ತೀನಿ. ನೀ ನನ್ ಜೊತೆ ಬಾ. ಎಲ್ಲಿಗೆ? ಅದೆಲ್ಲ ನಿನಗ್ ಯಾಕೆ, ನಾನ್ ಹೇಳ್ದಷ್ಟು ಕೇಳು. ಹಾಯ್ ಪ್ರೀತಿ. ಹಾಯ್. ಯು ಆರ್ ಸೋ ಸ್ವೀಟ್. ಜೀವನ್ ಈ ತರ ಹಿಡ್ಕೊಂಡ್ರೆ ಹೇಗೆ? ಬಿಡೋಕಲ್ಲ ನಿನ್ನ ಕಟ್ಕೊಂಡಿದ್ದು. ಪ್ಲೀಸ್ ಜೀವನ್. ಪ್ರೀತಿ, ಏನಿದು ಪ್ಯಾಕಿಂಗ್? ಸ್ವಲ್ಪ ಕೆಲ್ಸ ಇದೆ. ಕೆಲ್ಸ ಇದೆ ಅಂದ್ರೆ? ನಾನ್ ಹೊರಗಡೆ ಹೋಗ್ತಾ ಇದ್ದೀನಿ. ಒಬ್ಳೇನಾ? ಅದು ಎಸ್, ಒಬ್ಳೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಪ್ಲೀಸ್ ಅದನ್ ಮಾತ್ರ ಕೇಳ್ಬೇಡ. ಇದು ತೀರಾ ಪರ್ಸನಲ್. ನಿಂಗ್ ಮುಂದೆ ಯಾವಾಗ್ಲಾದ್ರೂ ಹೇಳ್ತೀನಿ. ಪರ್ಸನಲ್? ಅದು ಗಂಡನ ಹತ್ರ. ತಪ್ಪು ತಿಳ್ಕೊಬೇಡ ಜೀವನ್, ನಾನ್ ಹೋಗ್ಲೇಬೇಕು. ಪ್ರೀತಿ, ನನ್ ಪರ್ಮಿಷನ್ ಇಲ್ಲದೆ ಹೋಗ್ತಿದ್ಯಾ ನೀನು? ಯು ಆರ್ ಮೈ ವೈಫ್ ಐ ಸೇ. ಐ ನೋ ದಟ್, ಆದ್ರೆ ಎಲ್ಲಾನು ಹೇಳ್ಬೇಕಂತಿಲ್ಲ. ಪ್ರೀತಿ, ಯು ಆರ್ ಮಿಸ್ಟೇಕನ್. ಗಂಡನ್ ಜೊತೆಗೆ ಬರೀ ಮೈ ಮಾತ್ರ ಬದಲಾಗಬೇಕು ಅಂತಿಲ್ಲ, ಮನ್ಸುಗಳು ಕೂಡ ಬದಲಾಗಬೇಕು. ಗಂಡ ಹೆಂಡತಿ ಮಧ್ಯೆ ಪರ್ಸನಲ್ ಅನ್ನೋದಿದ್ರೆ ಅದು ಒಂದ್ ಸಂಬಂಧನಾ ಪ್ರೀತಿ? ನೋಡು, ನಂಗೆ ಅಷ್ಟೆಲ್ಲ ಮಾತಾಡಕ್ ಬರಲ್ಲ. ನಿನ್ ಮಾತ್ ಮೀರಿ ಹೋಗ್ತಾ ಇದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡ ಪ್ಲೀಸ್. ಬೇಜಾರ್ ಮಾಡ್ಕೋಬೇಡ. ಬಾಯ್.
ಇಷ್ಟೊತ್ತಲ್ಲಿ ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲ್ಸ ಇದೆ. ಏನ್ ಕೆಲ್ಸ? ಅದೆಲ್ಲ ನಿನಗೆ ಹೇಳೋಕ್ಕಾಗಲ್ಲ. ಹಾಗಂದ್ರೆ ಹೇಗೆ? ಇಷ್ಟು ದೊಡ್ಡ ಮನೇಲಿ ನನ್ನೊಬ್ಳನ್ನೇ ಬಿಟ್ಟು ಹೋಗ್ತೀರಾ ನೀವು? ನಿನ್ನ ಹತ್ರ ಮಾತಾಡೋ ಟೈಮ್ ನನಗಿಲ್ಲ. ರೀ, ಸತ್ಯ ಸತ್ಯ ಏನಿದೆಲ್ಲ? ಸತ್ಯ ಏನಿದೆಲ್ಲ? ಪ್ರೀತಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನೀವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡು, ಇವಾಗ ನಾನೇನು ಕೇಳ್ಬೇಡ. ಸತ್ಯ, ಪಾಪ ಹಾ ಸ್ಫೂರ್ತಿ ಏನಮ್ಮ? ಪಾಪ ಪ್ರೀತಿ ಇಲ್ಲಿಗೆ ಬಂದಿದ್ಲು. ಇವ್ರನ್ನ ಕರ್ಕೊಂಡು ಎಲ್ಲಿಗೋ ಹೋದ್ಲು. ಹೌದಾ? ಹಾ ಪಾಪ, ಇಬ್ರು ಲಗೇಜ್ ಬೇರೆ ತಗೊಂಡು ಹೋಗಿದ್ದಾರೆ. ನನಗೆ ತುಂಬಾ ಭಯ ಆಗ್ತದೆ. ಇಲ್ಲಿವರೆಗೂ ಬಂತ ಅವ್ರ ವ್ಯವಹಾರ. ಇನ್ನು ನಾವು ಸುಮ್ಮನೆ ಇರಬಾರ್ದು. ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ನೋಡಮ್ಮ, ನೀ ಧೈರ್ಯವಾಗಿರಮ್ಮ, ಧೈರ್ಯವಾಗಿರಮ್ಮ ನೀನು. ಸರಿ ಪಾಪ. ಜೀವನ್, 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 ಜೀವನ್. ಪ್ರೀತಿ, ನಾನ್ ಜೀವನ್. ಇನ್ಮೇಲಿಂದ ಪ್ರೀತಿಯ ಅಂತ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ನೀನ್ ಸರಿಯಾಗಿ ಪಾಠ ಕಲಿಸಿದೆ ಕಣೆ. ನಿನ್ನನ್ನು ಮದುವೆ ಆಗಬೇಕು ಅನ್ನೋ ಒಂದು ಹುಚ್ಚು ಹಂಬಲದಿಂದ ನಿನ್ನ ನಾನ್ ಮದುವೆ ಆದೆ. ಸತ್ಯನ್ ಜೊತೆಗೆ ಅಫೇರ್ ಇದೆ ಅಂತ ಗೊತ್ತಿತ್ತು ಕೂಡ ಅವನಿಂದ ಮೋಸ ಹೋದ ನಿನ್ನ ನಾನ್ ಮದುವೆ ಆದೆ. ನಿಷ್ಕಳಂಕವಾದ ಪ್ರೀತಿ ಕೊಟ್ಟೆ ಕಣೆ. ಆದ್ರೆ ನಿಂಗೆ ಅದು ಬೇಕಾಗಿರ್ಲಿಲ್ಲ. ನಿನಗೆ ಬೇಕಾಗಿದ್ದು ಆ ಎಂಜಲ್ ಪ್ರೀತಿ. ಸಾರಿ, ಈ ತರ ಮಾತಾಡೋದಕ್ಕೆ ನನಗೂ ಬೇಜಾರಾಗತ್ತೆ. ಆದ್ರೆ ಏನ್ ಮಾಡ್ಲಿ, ಮದುವೆ ನಂತರನೂ ಹಳೆ ಸಂಗಾತಿ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವಂಚನೆ ಮತ್ತೊಂದಿಲ್ಲ ಕಣೆ. ನಿನಗ್ ಮೋಸ ಮಾಡೋದಿಕ್ಕೆ ನಾನೇ ಸಿಕ್ಕದ್ನ. ನಾನು ಸೋತ್ಬಿಟ್ಟೆ ಕಣೆ. ಅದಕ್ಕೆ ನಿನ್ನನ್ನು ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ, ಸುಖವಾಗಿರೋಕೆ. ಮತ್ತೆ ಸಂಪರ್ಕ ಬೇಡ. ಅನೈತಿಕ ಸಂಬಂಧಗಳು ಹೆಚ್ಚು ದಿನ ಇರತ್ತೆ ಅಂತ ಅನ್ಕೋಬೇಡ. ಜಾಸ್ತಿ ದಿನ ಇರಲ್ಲ. ಆದ್ರೂ ಗುಡ್ ಲಕ್. ಐ ವಿಶ್ ಯು ಗುಡ್ ಲಕ್. ಗುಡ್ ಬೈ. ಯಾಕೆ ಹಿಂಗ್ ಮಾಡ್ದೆ? ನನ್ನ ಬಿಟ್ಟು ಯಾಕೆ ಹೋದೆ? ನಾನು ಏನ್ ತಪ್ಪು ಮಾಡ್ದೆ ಜೀವನ್? ಹಲೋ, ಹೌದಾ? ಮಾವನ? ನೀವ್ಯಾರು ಮಾತಾಡ್ತಿರೋದು? ಸರಿ, ನಾನು ಹೋಗ್ತೀನಿ. ಮಾವ, ಮಾವ ನೋಡಿ ಮಾವ, ಇದ್ರಲ್ಲಿ ಅವಳೇನ್ ತಪ್ಪಿಲ್ಲ ನಂದೆ. ನೀವ್ ಹುಡುಗರಿಗೆ ಹೇಳಿ ಅವಳಿಗೇನ್ ತೊಂದರೆ ಮಾಡಬಾರ್ದು ಅಂತ. ಇಷ್ಟೆಲ್ಲ ಆದ್ಮೇಲೂ
ಅವಳನ್ನ ಜೀವಂತ ಬಿಟ್ರೆ ನನ್ನ ಮಗಳ ಲೈಫ್ ನಾನೇ ಹಾಳು ಮಾಡ್ದಂಗಾಗತ್ತೆ. ಮುಷ್ಟಿ ಬರೀ ಕೈ ಕಾಲಲ್ಲ, ಅವಳು ತಲೆನೇ ತೆಗೆದ್ಬಿಡು. ಅದೇನು ಬಂದ್ರು ನಾನು ನೋಡ್ಕೋತೀನಿ. ಹೌದು, ಅವಳು ಬದುಕಿದ್ದಷ್ಟು ನನ್ನ ಮಗಳ ಲೈಫೇ ಹಾಳಾಗತ್ತೆ. ಅವಳೇನು ಮಾಡ್ಬೇಡ. ಅವಳಿಗೇನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ನಿಮ್ಮನ್ನೆಲ್ಲ ತುಂಡ ಕತ್ತರಿಸಾಕ್ಬಿಡ್ತೀನಿ. ಹಲೋ, ಏಯ್ ಕೃಷ್ಣಪ್ಪ, ನಾನು ಪ್ರೀತಿಗೆ ಏನಾದ್ರೂ ಆದ್ರೆ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ. ನಿಮ್ಮನ್ನೆಲ್ಲ ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ. ಯಾಕೆ ಪಾಪ ಹೀಗ್ ಮಾಡ್ದೆ? ನಿಂಗ್ ಗೊತ್ತಿಲ್ಲ ಪಾಪು, ನಿನ್ ಗಂಡಂಗೂ ಆ ಪ್ರೀತಿಗೂ ಸಂಬಂಧ ಇದೆ. ನೋಡಿ ಪಾಪ, ಇದು ನನಗೂ ನನ್ನ ಗಂಡಂಗೂ ಸಂಬಂಧಪಟ್ಟಿರೋ ವಿಷಯ. ಇದರಲ್ಲಿ ತಲೆ ಹಾಕ್ಬೇಡಿ. ಏನ್ ಮೇಡಮ್, ದಾರಿ ತಪ್ಪು ಬಂದಿರೋ ಹಾಗಿದೆ. ಏನ್ ವಿಷಯ? ಅದು ಸತ್ಯ. ನೋ ನೋ ನೋ, ನಾನು ಜೀವನ್. ನೀವಿನ್ನೂ ಅವನ್ ಗುಂಗಲೇ ಇದ್ದೀರಾ ಅನ್ಸತ್ತೆ. ಸಾರಿ, ನೀವ್ ಮಿಸ್ಟೇಕ್ ಮಾಡ್ಕೊ. ಇಷ್ಟು ದಿನ ನಾನು ಮಿಸ್ಟೇಕ್ ಮಾಡ್ಕೋತಾ ಇದ್ದೆ, ಆದ್ರೆ ಈಗ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ನನ್ ಮಾತ್ ಕೇಳು ಜೀವನ್. ನೋಡು, ನಿನಗೆ ನಿಂದೇ ಆದ ಪರ್ಸನಲ್ ವಿಷಯಗಳು ಇರುತ್ತೆ. ಇನ್ ನನ್ನ ಹತ್ರ ಏನ್ ಕೆಲ್ಸ? ಹಾಗಲ್ಲ ಜೀವನ್. ನನ್ ಕನ್ವಿನ್ಸ್ ಮಾಡಕ್ ಬರ್ಬೇಡ. ಇದಕ್ಕೂ ಮುಂಚೆ ನಿನಗೂ ಸತ್ಯಂಗೂ ಅಫೇರ್ ಇತ್ತು, ಲವ್ ಇತ್ತು. ಆದ್ರೆ ಅದನ್ನೆಲ್ಲ ಮರೆತು ನಾನು ನಿನ್ ಮದುವೆ ಆದೆ. ನನಗ್ ಬೇಕಾಗಿದ್ದು ನಿನ್ ಮದುವೆ ಮುಂಚಿನ ಜೀವನ ಅಲ್ಲ, ಮದುವೆ ನಂತರದ ಬದುಕು. ಜೀವನ್ ಪ್ಲೀಸ್. ನಿನ್ಗೆ ಮಾತಾಡೋಕೆ ಅವಕಾಶ ಮಾಡ್ಕೊಟ್ಟೆ ನಾನು ಹಾಳಾಗಿರೋದು. ಸ್ಟ್ರಿಕ್ಟ್ ಆಗಿದ್ದಿದ್ರೆ ಮಾಡ್ತಿದ್ದೆ. ಮದುವೆ ಆದ್ಮೇಲೆ ನೀನು ನಂಗೆ ಲಾಯಲ್ ಆಗಿರ್ತೀಯ ಅಂತ ಅನ್ಕೊಂಡೆ. ಅದು ಸಹಜವಾಗಿ ಎಲ್ಲ ಗಂಡಂದ್ರೂ ಬಯಸುವಂತ ವಿಷಯ. ಆದ್ರೆ ನೀನು ಮದುವೆ ಆದ್ಮೇಲೆ ಕೂಡ ಹಳೆ ಸಂಪರ್ಕ ಬೆಳೆಸ್ದೆ. ಆದ್ರೆ ಜೀವನ್, ಆದ್ರೆ ಏನಾದ್ರೆ? ನಿನಗೂ ಅವನಿಗೂ ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಮನಸ್ಸು ಜಾರದ್ರೇನು, ಮೈ ಜಾರದ್ರೇನು. ಆದ್ರೆ ನೀನು ನನ್ನ ನೆಗ್ಲೆಕ್ಟ್ ಮಾಡಿ ಅವನ ಜೊತೆ ಓಡಾಡ್ತಿಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಸೊ ಐ ಹ್ಯಾವ್ ಕಮ್ ಬ್ಯಾಕ್. ಈಗ ನಾನು, ನನ್ನ ಕ್ಯಾಮ್ರಾ, ಈಗಿದೆ ನನ್ನ ಸಂಗಾತಿ. ನೌ ವಿಲ್ ಯು ಪ್ಲೀಸ್ ಗೆಟ್ ಔಟ್? ಜೀವನ್, ಅದಕ್ಕೂ ಬಲವಾದ ಕಾರಣ ಇದೆ. ನಿನ್ನ ನಾನ್ ನೆಗ್ಲೆಕ್ಟ್ ಮಾಡ್ದೆ ಅನ್ಕೋಬೇಡ. ನನಗೂ ಮನ್ಸಿದೆ. ಸರಿ ತಪ್ಪು ಏನು ಅಂತ ನಂಗೂ ಗೊತ್ತಾಗುತ್ತೆ. ನನಗ್ ಮಾತಾಡಕ್ ಒಂದ್ ಅವಕಾಶ ಕೊಡು. ನೋ ಮೋರ್ ಚಾನ್ಸ್. ತೀರಾ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಪ್ಲೀಸ್ ಹೋಗ್ತೀಯಾ? ಇದಕ್ಕಿಂತ ಒಳ್ಳೆ ಮಾತು ನನಗೆ ಬರಲ್ಲ. ಹೋಗು ಪ್ಲೀಸ್, ಗೋ. ಪ್ರೀತಿ, ಓಹ್ ಸತ್ಯ, ಇದೇನಿಲ್ಲಿ ಒಬ್ಳೆ? ಮನೆಗೆ ಹೋಗಿದ್ದೆ, ಯಾರೂ ಇರ್ಲಿಲ್ಲ. ಸೆಲ್ ನೋಡಿದ್ರೆ ಸ್ವಿಚ್ ಆಫ್ ಮಾಡಿದ್ಯಾ? ವಾಟ್ಸ್ ರೀಸನ್? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನು ಪ್ರಾಬ್ಲಮ್ ಇಲ್ಲ. ನನ್ ವಿಷಯ ಬಿಡು. ನೀನ್ ಹೇಗಿದ್ಯಾ? ಐ ಆಮ್ ಫೈನ್. ನೀನ್ ಚೆನ್ನಾಗಿರ್ಬೇಕು. ಹೀಗ್ ಕೈ ಕಟ್ ಕೂತ್ರೆ ಹೇಗೆ? ಪ್ರೀತಿ, ನಿನಗೇ ಗೊತ್ತು, ಲೈಫ್ ಇಸ್ ಶಾರ್ಟ್ ಅಂತ. ಯಾರ್ ಬದುಕು ದೊಡ್ಡದಲ್ಲ. ಆದ್ರೆ ಚಿಕ್ಕದಾದ ಬದುಕನ್ನ ದೊಡ್ಡದಾಗಿ ಕಳಿಬೇಕು ಅಷ್ಟೇ. ಬಣ್ಣ ಬಣ್ಣದ ಕನಸುಗಳ ಜೊತೆ ಜೀವಿಸ್ಬೇಕು ಕಣೋ. ಅಂದ್ರೆ ಸಿನಿಮಾ ಡೈರೆಕ್ಟ್ ಮಾಡು ಸತ್ಯ. ಕ್ರಿಯೇಟಿವ್ ಆಗಿ ನಿನ್ನನ್ನ ನೀನ್ ತೊಡಗಿಸ್ಕೋ. ನಿನ್ ಜೀವನದ ಗುರಿ ಅದೇ ಅಲ್ವಾ? ಎಸ್, ಮನುಷ್ಯ ಯಾವಾಗ್ಲೂ ಉತ್ಸಾಹದ ಚಿಲ್ಮೆ ತರ ದುಡಿತಾ ಇರ್ಬೇಕು ಕಣೋ. ಕಷ್ಟ ಪಡ್ಬೇಕು, ಅವಾಗ್ಲೇ ಅವನು ಆನಂದವಾಗಿರ್ತಾನೆ. ಖಂಡಿತ ನಾ ಹೇಳಿದ್ದನ್ ಮಾಡ್ತೀಯಲ್ಲ? ಪ್ರಾಮಿಸ್ ಮಾಡು. ಮಾಡ್ತೀನಿ ಪ್ರೀತಿ, ಖಂಡಿತ ಮಾಡ್ತೀನಿ.
ಕಂಗ್ರ್ಯಾಚುಲೇಷನ್ ಸತ್ಯ, ಕಡೆಗೂ ಸಾಧಿಸ್ಬಿಟ್ಟಿಯಲ್ಲ. ಸಾಧಿಸಿದ್ದಾನಲ್ಲ ಪ್ರೀತಿ, ಹಾಗೆ ಮಾಡಿದ್ದೆ ನೀನು. ಇದರಲ್ಲಿ ನಂದೇನಿಲ್ಲ, ಈ ಕ್ರೆಡಿಟ್ ಎಲ್ಲ ನಿನಗೆ ಸೇರ್ಬೇಕು. ನಾನು ಹೇಳಿದ್ದು ಬರೀ ಮಾತುಗಳು, ಅದನ್ನ ನಿಜ ಮಾಡಿ ತೋರಿಸಿದ್ದು ನೀನು. ಸತ್ಯ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನೀನೇನೇ ಹೊಗಳಿದ್ರು ನೀನೇ ಹೊಗಳದ್ ಹಾಕ್ ಪ್ರೀತಿ. ಇವತ್ತಿನ ಈ ಸಂಭ್ರಮ ಸಡಗರಕ್ಕೆ ಕಾರಣ ನೀನೇ. ನನ್ನ ಏಳಿಗೆನ ದೂರ ನಿಂತು ನೋಡಿ ಖುಷಿ ಪಡ್ತಾ ಇದ್ದಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸತ್ಯ, ಎಸ್, ಪ್ರೀತಿಗೆ ಪ್ರೀತಿನಿಂದನೇ ನೀನು ಕೊಡಕ್ ಸಾಧ್ಯ ಇಲ್ಲ. ನನ್ನ ಹತ್ರ ಮಾತುಗಳೇ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಸತ್ಯ, ಓಹೋ, ಯಾಕೆ ನಿಲ್ಸ್ಬಿಟ್ರಿ ನಿಮ್ ಚಕ್ಕಂದನ? ಸಿಗಾಕೊಂಡಿ ಅಂತ ಭಯನ? ನಾಚೆ ಆಗಲ್ಲ ನಿಮ್ ಜನ್ಮಕ್ಕೆ? ಮದುವೆ ಆಗೋದು ಒಂದ್ ಕಡೆ, ಸಂಸಾರ ಮಾಡೋದು ಇನ್ನೊಂದ್ ಕಡೆನಾ? ಮದುವೆ ಆದ್ಮೇಲೆ ಗಂಡ ಹೆಂಡತಿ ಗಂಡಿಗೆ ನ್ಯಾಯವಾಗಿ ನಡ್ಕೋಬೇಕು. ಆದ್ರೆ ನೀನ್ ಮಾಡ್ತಿರೋದೇನಮ್ಮ? ಅವನು ನನ್ನ ಮಗಳ ಗಂಡಮ್ಮ, ನಿನ್ ಗಂಡ ಅಲ್ಲ. ನೀನ್ ಮದುವೆ ಆಗಿರೋದ್ನು ಮರ್ತು ನನ್ನ ಅಳಿಯನ್ ಜೊತೆ ಚಕ್ಕಂದ ಆಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆ ಕಡೆ ನಿನ್ನ ಗಂಡನಿಗೆ ಮೋಸ, ಈ ಕಡೆ ನನ್ನ ಮಗಳಿಗೆ ಮೋಸ. ರಾಮ ಏನ್ರಿ ನಿಮ್ಗಾತ್ರ ಬುದ್ಧಿ ಬೇಡವಾ? ನಿಮ್ಮನ್ನ ನನ್ ಬಲವಂತವಾಗಿ ಮದ್ವೆ ಅದೇ ನಿಜ, ಹಾಗಂತ ಈಗ ಶಿಕ್ಷೆ ಕೊಡೋದು? ಈಗ ನಾನ್ ಮಾಡ್ಬಾರ್ದು ತಪ್ಪ ಏನ್ ಮಾಡಿರೋದು? ನಾನು ಇಷ್ಟಪಟ್ಟು ಹುಡುಗನ ಮದ್ವೆ ಅದೇ, ಅದ್ ತಪ್ಪ? ಮದ್ವೆ ಆದ್ಮೇಲೆ ನೀವ್ ಸರಿ ಹೋಗ್ತೀರಾ ಅನ್ಕೊಂಡೆ, ಆದ್ರೆ ನೀವ್ ಸರಿ ಹೋಗ್ಲಿಲ್ಲ ರೀ. ಏನಮ್ಮ ಪ್ರೀತಿ, ನಿನ್ ಗಂಡ ಜೊತೆ ನಾನ್ ಸಲಿಕೆ ಅಂತ ಇದ್ರೆ ನಿನಗ್ ಸರಿ ಹೋಗುತ್ತಾ? ಯಾಕೆ ಇನ್ನೊಬ್ರ ಗಂಡನ್ ಕಿತ್ಕೊಂಡು ಈ ರೀತಿ ಜೀವನ ಮಾಡ್ತಿದ್ಯಾ? ಇದರಿಂದ ನಿನ್ಗೇನ್ ಲಾಭ? ಪರಸ್ತ್ರೀಯರನ್ನ ತಾಯಿ ಹಾಗೆ ನೋಡು, ಸೋದರಿ ಹಾಗೆ ನೋಡು ಅಂತ ಸಮಾಜ ಹೇಳುತ್ತೆ. ಆದ್ರೆ ನೀವು ಮಾಡ್ತಿರೋದೇನು? ಹಾಡು ಹಗಲೇ ಹಾದ್ರ. ನಿನಗೂ ಒಂದ್ ಮನ್ಸು ಅಂತಿಲ್ವಾ? ನಿನ್ನದು ಪ್ರಶ್ನೆ ಮಾಡಲ್ವಾ? ಮತ್ತೊಬ್ರು ಗಂಡನ್ ಜೊತೆ ಇದೀನಿ ಅನ್ನೋ ಪಾಪ ಪ್ರಜ್ಞೆ ನಿನ್ನ ಕಾಣಲ್ವಾ? ನಮ್ ಕಣ್ಣು ಮುಂದೆ ನಿಮ್ ರಾತ್ರಿಯಲ್ಲೇ ಕಾಣಿಸ್ತಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ? ನಿನ್ನಿಂದ 2 ಸಂಸಾರ ಹಾಳಾಗತ್ತೆ ಕಣೆ. ನೀನು ಸುಖವಾಗಿರಲ್ಲ, ನನ್ನ ಸುಖವಾಗಿರಕ್ ಬಿಡಲ್ಲ. ಇದ್ರಿಂದ ನನ್ ಗಂಡ ಹಾಳಾಗ್ತಾರೆ, ನನ್ ಜೀವನ ಹಾಳಾಗತ್ತೆ, ನಮ್ಮಪ್ಪನ ಆರೋಗ್ಯ ಕೆಡುತ್ತೆ. ಇಷ್ಟೆಲ್ಲ ಕೆಡಕಿನ ಜೊತೆ ಯಾಕೆ ಸಂಬಂಧ ಇಟ್ಕೋತೀರಾ? ಕೇಳಿ, ಚೆನ್ನಾಗಿ ಕೇಳಿ. ಇವಳಿಗೂ ಅವನಿಗೂ ಏನ್ ಸಂಬಂಧ ಇದೆ ಅಂತ ಕೇಳಿ. ಇವಳು ಯಾಕೆ ಗಂಡನ ಇಷ್ಟೊಂದು ಉದಾಸೀನ ಮಾಡ್ತಾಳೆ ಅಂತ ಕೇಳಿ. ಇವಳಿಗೆ ಅವನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಿದ್ರು ಕೂಡ ಈ ಜೀವನ ಮನುಷ್ಯ ದೊಡ್ಡ ಮನಸ್ಸು ಮಾಡಿ ಇವಳ ಮದುವೆ ಆಗಿದ್ದಾನೆ. ಅದಕ್ಕೆ ಇವಳು ಕೊಡೋ ಪ್ರತಿಫಲ ಇದೇನಾ? ಹೇಳಿದೆ ಕೇಳಿದೆ ಮನೆಯಿಂದ ಓಡೋಗೋದು, ಕದ್ದು ಮುಚ್ಚಿ ಮೀಟ್ ಮಾಡೋದು, ಅನ್ಯಾಯ ಅಪಚಾರ ಮಾಡೋದು, ವ್ಯಭಿಚಾರ ನಡೆಸೋದು. ಹೇಳಿ ಸರ್, ಇಂಥವಳ ಜೊತೆಗೆ ನಾನು ಇನ್ನೂ ಸಂಸಾರ ಮಾಡ್ಬೇಕಾ? ಅದಕ್ಕೆ ಡೈವರ್ಸ್ ಪೇಪರ್ ಸಮೇತ ಬಂದಿದ್ದೀನಿ. ನಿನ್ನ ಕಟ್ಕೊಂಡಿದ್ದ ತಪ್ಪಿಗೆ ಇದಕ್ಕೊಂದು ಸೈನ್ ಹಾಕಿ ಪುಣ್ಯ ಕಟ್ಕೋ, ತಗೋ. ನಿನಗೂ ನಿನ್ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ಸೈನ್ ಮಾಡೋ.
ಮುಗೀತಾ ನಿಮ್ ಆರ್ಭಟ? ನಿಮ್ ಪ್ರಶ್ನೆಗಳೆಲ್ಲ ಮುಗೀತಾ ಅಥವಾ ಇನ್ನ ಕೇಳೋದಿದ್ಯಾ? ಅಬ್ಬಾ, ಕೇಳ್ತಾ ಇದೀವಿ ಅಂತ ಪ್ರಶ್ನೆಗಳನ್ನ ಮಾಡ್ತಾನೆ ಹೋಗೋದಾ? ಏನಂತ ತಿಳ್ಕೊಂಡಿದ್ದೀರಾ ನಮ್ನ? ಪ್ರಾಣಿಗಳ ನಾವು ಮನುಷ್ಯರೇ. ಒಬ್ಬೊಬ್ರಾಗ್ ಬನ್ನಿ, ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನಾನು ನಿಮ್ ಅಳಿಯನ್ ಜೊತೆ ಚಕ್ಕಂದ ಆಡ್ತಿದ್ದೀನಲ್ವಾ? ನೀನು ನನ್ ಗಂಡನ್ ಜೊತೆ ಸಲಿಗೆಯಿಂದಿರ್ತೀಯಾ? ವೈ ನಾಟ್? ಮತ್ತೊಬ್ರ ಗಂಡನ್ ಜೊತೆ ನಾನಿದ್ದೀನಿ ಅಂತ ನನಗ್ ಪಾಪ ಪ್ರಜ್ಞೆ ಕಾಡ್ಬೇಕಾ? ಇನ್ನು ನೀವು ನನ್ ಗಂಡ ಹೆಂಡತಿಗೆ ಬೇರೆಯವನ್ ಜೊತೆ ಸಂಬಂಧ ಇದೆ ಅಂತ ಅನುಮಾನ. ಬೇಷ್, ವೆರಿ ಗುಡ್. ಡೈವೋರ್ಸ್ ಪೇಪರ್ ಸಮೇತ ಬಂದಿದ್ದೀರಾ? ಏನ್ ಮಾವಂದ್ರೆ, ನನ್ ತಾಳಿ ಕಟ್ಟೋದೊಂದ್ ಕಡೆ, ಸಂಸಾರ ಮಾಡೋದ್ ಮತ್ತೊಂದ್ ಕಡೆ ಅಲ್ವಾ? ಹೇಳಿ ಮಾವ, ನಿಮ್ ಕಣ್ಣೆದ್ರಿಗೆ ನಮ್ ರಾಸ್ಲಿಲ್ಲ ಕಾಣುತ್ತಾ? ನಿಮ್ ಕನ್ಯಾಕ ಆ ರೀತಿ ನೋಡುತ್ತೆ? ಒಂದ್ ಗಂಡು ಹೆಣ್ಣು ಹತ್ತಿರವಾಗಿದ್ರೆ ಬರೀ ಸೆಕ್ಸ್ ಆಗಿರತ್ತಾ? ಅದ್ ಬಿಟ್ರೆ ಬೇರೆ ಏನು ಇಲ್ವಾ? ಎಷ್ಟು ಚೀಪ್ ಆಗಿ ಯೋಚನೆ ಮಾಡ್ತೀರಾ ನೀವೆಲ್ರೂ? ನಿಮ್ಮೆಲ್ಲರಿಗೂ ಅವತ್ ರಾತ್ರಿ ನಾವಿಬ್ರು ಎಲ್ಲಿಗ್ ಹೋದ್ವಿ, ಎಲ್ ಮಲ್ಗಿದ್ವಿ, ಎಲ್ ಹತ್ರ ಆದ್ವಿ, ಏನಾಯ್ತು ಅಂತ ಕುತೂಹಲ. ಅದನ್ನ ನಾನೀಗ ಬಹಿರಂಗ ಪಡಿಸ್ತೀನಿ. ಅವತ್ತು ನೀವ್ ನೋಡಿದ ಹಾಗೆ ನಾವ್ ಕಾರ್ ತಗೊಂಡ್ ಹೊರಟ್ವಿ. ಅದೊಂದು HIV ಒಳಗಾದವರ ಸಮ್ಮೇಳನ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಖ್ಯಾತ ಪತ್ರಕರ್ತರಾದ ರವಿ ಬೆಳಗೆರೆ ಮತ್ತು ಸ್ವತಃ HIV ಒಳಗಾದ ಶ್ರೀಮತಿ ವೀಣಾಧರಿ. ಆ ಕಾರ್ಯಕ್ರಮದಲ್ಲಿ 100 ಜನ HIV ಬಾಧಿತರು ಬಂದಿದ್ರು. ಆ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಂಡಿದ್ದ ನಾನು ಸತ್ಯನ ಅಲ್ಲಿಗೆ ಕರ್ಕೊಂಡು ಹೋದ ಕಾರಣ ಅದು ಸತ್ಯನಿಗೆ ಬದುಕೋ ಆಸೆ ತಂದುಕೊಡ್ಲಿ ಅಂತ. ಅಲ್ಲಿಗೆ ಯಾಕೆ ಸತ್ಯನ್ ಕರ್ಕೊಂಡು ಹೋದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಗಾಬರಿ ಆಗ್ಬೇಡಿ, ಸತ್ಯ ಒಬ್ಬ HIV ಬಾಧಿತ. ನೀನು ಯೋಚನೆ ಮಾಡುದು ಬೇಡ. ನೀನು ಎಲ್ಲರ ಹಾಗೆ ಆರೋಗ್ಯವಾಗಿ ಇದೀಯಾ, ಅದರ ಚಿಂತೆ ಬಿಟ್ಟು ಬಿಡು. ಹೌದಾ? ಆದ್ರೆ ಭಯ ಆಗ್ತಿದೆ ಮೇಡಮ್. ಮುಂದೆ ನಮ್ ಜೀವನ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. HIV ಅಂದ್ರೆ ಏಡ್ಸ್ ಅಲ್ಲ, ಏಡ್ಸ್ ಅಂದ್ರೆ ಸಾವೂ ಅಲ್ಲ. ನೀನು ಯಾವಾಗ ಅದರ ತಪಾಸಣೆ ಮಾಡಿಸಿದ್ಯಾ? 1 ತಿಂಗಳ ಹಿಂದೆ ಮೇಡಮ್. HIV ಅಂತ ಗೊತ್ತಾಗಿ 1 ತಿಂಗಳಾಯ್ತಾ? ನಾನ್ ನೋಡು 14 ವರ್ಷದಿಂದ HIV ಬಾಧಿತಳಾಗಿದ್ದೇನೆ. 3 ವರ್ಷದ ಹಿಂದೆ ನನಗೆ ಗೊತ್ತಾಯ್ತು ನನ್ಗೆ HIV ಅಂತ. ಏನ್ ಹೇಳ್ತಾ ಇದ್ರಿ ಮೇಡಮ್? ನಿಜವಾಗ್ಲೂ ನಿಮ್ಗೆ HIV ಇದೆಯಾ? ನನಗಂತೂ ನಂಬೋಕಾಗ್ತಾ ಇಲ್ಲ. ಯಾರಿಗೂ ನನ್ಗೆ HIV ಇದೆ ಅಂತ ಅನ್ಸೋದೇ ಇಲ್ಲ. ನಿಜವಾಗಿ ಬಹಳಷ್ಟು ಮಂದಿ ನೀವ್ ಹೇಳ್ದಾಗೆ ಕೇಳ್ತಾರೆ, ಮೇಡಮ್ ನೀವು HIV ಅಂತ. ಯಾಕೆಂದ್ರೆ ನಾನು HIV ಅಂತ ಯೋಚನೆ ಮಾಡ್ಕೊಂಡು ಸಾಯ್ಲಿಕ್ಕೆ ನಾನು ತಯಾರಾಗಿಲ್ಲ. ಆ ಸಂದರ್ಭದಲ್ಲಿ ನನಗೆ ಸಮಾಧಾನ ಹೇಳೋರು ಯಾರೂ ಇರ್ಲಿಲ್ಲ. ಆ ಸಂದರ್ಭದಲ್ಲಿ HIV ಅಂದ್ರೆ ಏಡ್ಸ್ ಅಂದ್ರೆ ಮರಣ ಅಂತಲೇ ಹೇಳ್ತಾ ಇದ್ರು. ನನಗೆ ಭಯ ಇತ್ತು. ನಂತರ ನಾನೇ ನನ್ನ ಮನಸ್ಸನ್ನು ಬದಲು ಮಾಡಿದೆ. ನಾನು ಬದುಕಬೇಕು ಅಂತ ಆಶಿಸಿದೆ. ನಾನೀಗ ಕೆಲಸ ಕಳ್ಕೊಂಡಿದ್ದೀನ, ನಾನು ಚೆನ್ನಾಗಿ ಕೆಲಸ ಮಾಡ್ತೇನೆ. ನನ್ನ ಕುಟುಂಬದವರ ಜೊತೆ ಕೂಡ ನಾನು ಚೆನ್ನಾಗಿ ಕಾಲ ಕಳೆತಿದ್ದೇನೆ. ಸಮಾಜದಲ್ಲಿ ಕೂಡ ಹಾಗೆ ಬದುಕ್ತಾ ಇದ್ದೀನಿ. ನೀನು ಹಾಗೆ ಚೆನ್ನಾಗಿ ಬದುಕಬಹುದು. HIV ತಪಾಸಣೆಯಲ್ಲಿ HIV ಬಂದ ಮೇಲೆ ನಾವು ಋಣಾತ್ಮಕ ಚಿಂತನೆ ಮಾಡಿದ್ರೆ ಅಥವಾ ಭಯದಿಂದ ಅತಿರಂಜಿತ ಪ್ರಚಾರ ಇದೆಯಲ್ಲ, HIV ಅಂದ್ರೆ ಏಡ್ಸ್ ಅಂದ್ರೆ ಮರಣ, ಮತ್ತು ಮನುಜ ಕುಲ ತಾನೇ ಬರೆಸಿಕೊಂಡ ಮರಣ ಶಾಸನ, HIV ಒಂದು ಪೆಡಂಭೂತ ಮಹಾಮಾರಿ, ಆ ತರದ ಅತಿರಂಜಿತ ಪ್ರಚಾರಗಳಿಂದ ಮನದಲ್ಲಿ ಬಹಳ ಭಯ ಆಗೋದಿದೆ. ನನ್ನ ಬದುಕನ್ನು ಹೇಗೆ ಸುಂದರಗೊಳಿಸಬಹುದು, ನಾನು ಏನೇನು ಮಾಡ್ಲಿಕ್ಕೆ ಸಾಧ್ಯ, ನನ್ನ ಬದುಕಿನ ಶೈಲಿಯನ್ನೇ ಬದಲಾಯಿಸಬಹುದು ಅಥವಾ ಆಹಾರದ ವಿಧಾನವನ್ನೇ ಬದಲಾಯಿಸಬಹುದು, ಅನೇಕ ಚಟುವಟಿಕೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೋಬಹುದು.
ಆ ಮೂಲಕ ನಾವು HIV ಯಿಂದ ಏಡ್ಸ್ಗೆ ಹೋಗ್ತೇವೆ. ಆ ಭಾವನೆಗಳು ನಮ್ಮನ್ನ ಕಾಡುದನ್ನ ಬಿಡ್ತದೆ. ನಾವು ಸಂತೋಷವಾಗಿ ಇರ್ತೇವೆ. HIV ಅಂತ ಗೊತ್ತಾದ ಮೇಲೆ ಮೊದಲ ಬಾರಿ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದ್ದು, ನಾನು ಏಡ್ಸ್ ಆಗಿ ಹೇಗೆ ಸಾಯ್ಲಿಕ್ಕೆ ಇದ್ದೇನೆ, ಅದು ನಂಗೆ ತುಂಬಾ ಭಯಾನಕ ಅಂತ ಅನಿಸ್ತು. ನಿನಗಾದ್ರೂ ನಾನಿದ್ದೇನೆ ಹೇಳಲಿಕ್ಕೆ. ನನಗೆ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ನಾನು ಎಷ್ಟು ಅತ್ತಿದ್ದೆ, ಋಣಾತ್ಮಕವಾಗಿ ಚಿಂತನೆಯನ್ನು ಮಾಡಿದ್ದೆ. ಆ ಟೈಮಲ್ಲಿ ನನಗೆ ತುಂಬಾ ಅಸೌಖ್ಯ ಬಂದಿತ್ತು, ಏಡ್ಸ್ ರೋಗಿ ತರಹ. ಎಲ್ಲರೂ ಎಣಿಸಿದ್ರು ನಾನು ಏಡ್ಸ್ ಆಗಿ ಸಾಯ್ತೀನಿ ಅಂತ. ಆಗ ನಾನು ಯೋಚನೆ ಮಾಡಿದೆ, ಅವರು ಎಣಿಸಿದ ಹಾಗೆ ನಾನು ಸಾಯಬಾರ್ದು, ನಾನು ಬದುಕಬೇಕು. ನಾನು ಬದುಕಬೇಕೆಂಬ ಒಂದು ಆಶೆಯಿಂದ ಇದು ನನ್ನ ಸಮಸ್ಯೆ ಆಗಿತ್ತು. ಈ ಸಮಸ್ಯೆಗೆ ಪರಿಹಾರ ನಾನೇ ಕಂಡುಕೊಳ್ಬೇಕಾಗಿತ್ತು. ಎಲ್ಲರೂ ನನ್ನನ್ನ ಸಾಯುವ ದೃಷ್ಟಿಯಲ್ಲಿ ನೋಡುವಾಗ ನನಗೆ ತುಂಬಾ ಭಯ ಆಗ್ತಿತ್ತು. ಆದರೆ ನಾನ್ ನೋಡಿದ ಮಟ್ಟಿಗೆ HIV ಬಾಧಿತರಲ್ಲಿ ಅನಾರೋಗ್ಯಕರ ದುಶ್ಚಟಗಳಿದ್ರೆ, ಅಥವಾ ನ್ಯೂನ ಪೋಷಣೆ ಇದ್ರೆ, ಅಥವಾ ಒತ್ತಡ ಇದ್ರೆ, ಮಾನಸಿಕ ಒತ್ತಡ, ಪ್ರೀತಿ ಸಿಗದೆ ಇರೋದು ಮತ್ತು ಪರಿಸರ ಮಲಿನತೆ, ಇವೆಲ್ಲವೂ ಆರೋಗ್ಯ ಕೆಡುವುದಕ್ಕೆ ಕಾರಣವಾಗಿರುತ್ತದೆ. ಈಗ ನಿನಗೆ ಯಾವುದೇ ದುಶ್ಚಟಗಳು ಇಲ್ಲದಿದ್ರೆ ನೀನು ಏಡ್ಸ್ನ ಬಗ್ಗೆ ಚಿಂತೆ ಮಾಡುವುದೇ ಬೇಡ. ನಿನ್ನ ಲೈಫ್ ಸ್ಟೈಲ್ ಬದಲಾಯಿಸಿದ್ರೆ ಸಾಕು. ಯೋಗ, ಪ್ರಾಣಾಯಾಮ, ಅಥವಾ ನಿನಗೆ ಯಾವ ಯಾವ ಚಟುವಟಿಕೆಗಳಲ್ಲಿ ಆಸಕ್ತಿ ಇದೆ, ಕವಿತೆ ಹಾಡೋದು, ಕತೆ ಬರೆಯೋದು, ಹಾಡೋದು, ಕುಣಿಯೋದು, ಮಕ್ಕಳ ಜೊತೆ ಬೆರೆಯೋದು, ಮನೆಯವರ ಜೊತೆ ಸಂತೋಷವಾಗಿ ಕಳೆಯೋದು, ಗೆಳೆಯರ ಜೊತೆ, ಮತ್ತೆ ಓದುವುದು, ಇಂಥವೆಲ್ಲ ಒಳ್ಳೆ ಚಟುವಟಿಕೆಗಳು. ಇದು ಮನಸ್ಸಿಗೆ ತುಂಬಾ ಮುದ ಕೊಡ್ತವೆ. ಭಯದ ನಿವಾರಣೆ ಕೂಡ ಆಗ್ತದೆ ಇದರಿಂದ. ಆದ್ರಿಂದ ನಾವು ಆದಷ್ಟು ಈ ಎಣ್ಣೆ ಪದಾರ್ಥಗಳನ್ನ ತಿನ್ನುವುದನ್ನ ಕಡಿಮೆ ಮಾಡಬೇಕು. ನಂತರ ನಮ್ಮ ಹಿತ್ತಲಲ್ಲಿ ಬೆಳೆದ ಗಿಡಮೂಲಿಕೆಯನ್ನ ಸೇವನೆ ಮಾಡೋದ್ರಿಂದ ಈ HIV ದೂರ ಇಡಬಹುದು. HIV ಅಂದ್ರೆ ಏಡ್ಸ್ ಅಲ್ಲ. ಏಡ್ಸ್ ಅಂದ್ರೆ ಸಾವಲ್ಲ. ನಿನ್ನ ಬದುಕಿನಲ್ಲಿ ಒಂದು ಗುರಿ ಇದ್ದಿದ್ರೆ ಆ ಗುರಿಯನ್ನು ಮುಟ್ಟುವ ಪ್ರಯತ್ನವನ್ನು ನೀನು ಮಾಡು. ನಿರಂತರ ಚಟುವಟಿಕೆಯಿಂದ ಇರು. ನೋಡು, ನಿನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಹಾಗೆಂದುಕೊಳ್ಳಬೇಡ. ನಾನಿದ್ದೇನೆ, ನಿನ್ನ ಕುಟುಂಬದವರಿದ್ದಾರೆ. ಈಗ ನೋಡು, ಪ್ರೀತಿ ನಿನ್ನನ್ನು ಕರೆದುಕೊಂಡು ಬಂದಿದ್ದಾಳೆ. ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದಾಳೆ, ಪ್ರೀತಿ ಇಟ್ಟುಕೊಂಡಿದ್ದಾಳೆ. ಅದಕ್ಕಾಗಿ ನೀನು ನಿಶ್ಚಿಂತೆಯಿಂದ ಇರು. ಹಾಗೆ ಆಗ್ಲಿ. ಈಗ ಗೊತ್ತಾಯ್ತಾ ನಾವ್ ಎಲ್ ಹೋಗಿದ್ವಿ, ಏನ್ ಮಾಡಿದ್ವಿ ಅಂತ? ನಾವ್ ಎಲ್ ಸೇರಿದ್ವಿ, ಎಲ್ ಮಲ್ಗಿದ್ವಿ ಅಂತ ತಿಳಿತಲ್ಲ? ನಿಮಗೆ ಡೈವೋರ್ಸ್ ಬೇಕಾ? ಸಂಬಂಧ ಅನ್ನೋದು ಪೇಪರ್ನಲ್ಲಿ ಸೈನ್ ಹಾಕಿ ಕಡ್ದು ಹಾಕೋ ಅಂತ ಜುಜ್ಬಿ ವಸ್ತು. ಓಕೆ, ತೃಪ್ತಿ ಆಯ್ತಾ? ಇಷ್ಟ ದಿನ ನನ್ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗುಡ್ ಬಾಯ್. ಸೊ ಇನ್ನೇನಾದ್ರು ಅನುಮಾನ ಇದೆಯಾ? ಇದ್ರೆ ಕೇಳಿ. ಈ ಪ್ರಪಂಚದಲ್ಲಿ ನಿಮ್ಮಂತವ್ರು ಇರೋದೇ ಅನುಮಾನ ಪಡೋಕೆ. ಸ್ಫೂರ್ತಿ, ಎಲ್ಲ ವಿಷಯ ಗೊತ್ತಾಯ್ತಲ್ಲ, ಇನ್ ನಮ್ಗೆ ಕೆಲಸ ಇಲ್ಲಿ. ಬಾ ಹೋಗೋಣ. ಬಾಮ್ಮ. ಸಮಾಧಾನ ಮಾಡ್ಕೋ ಸತ್ಯ. ನೋಡಿದ್ಯಾ ಪ್ರೀತಿ, ಈ ಜನನೇ ಇಷ್ಟು. ನನಗೆ HIV ಇದೆ ಅಂತ ಗೊತ್ತಾಗಿದ ತಕ್ಷಣ ಹೇಗೆ ಹೊರಟೋದ್ರು ನೋಡು. ಸ್ವಂತ ಹೆಂಡತಿ ಕೂಡ ತಿರುಗಿ ನೋಡ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ ಸತ್ಯ. ಯಾರಿಗೂ ಬೇಡವಾಗ್ ಬಿಟ್ಟೆ ಅಂತ ನೀನು ಯಾಕೆ ಅನ್ಕೋತೀಯ? ನೋಡು, ನನ್ ಗಂಡ ಕೂಡ ನನ್ನ ಬಿಟ್ಟು ಹೋದ್ರು. ಇದಕ್ಕೆಲ್ಲ ನಾವ್ ಹೆದರಬಾರ್ದು, ಧೈರ್ಯವಾಗಿರ್ಬೇಕು. ನೋಡು, ಈ ಪ್ರಪಂಚ ಎಷ್ಟು ಸುಂದರವಾಗಿದೆ. ಬೆಳಕಿದೆ, ಒಳ್ಳೆ ಗಾಳಿ ಇದೆ, ಶುದ್ಧವಾದ ನೀರಿದೆ. ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಅಷ್ಟೇ ಸಾಕು. ನಿನ್ ಜೊತೆ ನಾನಿದ್ದೀನಿ ಸತ್ಯ, ಧೈರ್ಯವಾಗಿರು. ಒಂದ್ ನಿಮಿಷ ನಿಂತ್ಕೋ ಸತ್ಯ. ಬಾ ಕೂತ್ಕೋ. ಏನಿದು? ನಿನಗೆ ಓದಕ್ ಬರುತ್ತಲ್ಲ? ಓ, ಡಿವೋರ್ಸ್ ಪೇಪರ್ಸ್. ಪೆನ್ ಕೊಡಿ, ಸೈನ್ ಮಾಡ್ತೀನಿ. ಕಾಂಗ್ರಾಟ್ಸ್ ಸ್ಫೂರ್ತಿ,
ನೀನ್ ಒಳ್ಳೆ ಡಿಸಿಷನ್ ತಗೊಳ್ತಾ ಇದೀಯಾ. ಜೀವನ ಪರ್ಯಂತ ವಿನಾಕಾರಣ ಜೊತೆ ಬದುಕೋ ಬದಲು ನೀನ್ ನಿನ್ ದಾರಿನ ನೋಡ್ಕೊಳ್ತಾ ಇದೀಯಾ. ಐ ಆಮ್ ವೆರಿ ಹ್ಯಾಪಿ. ಮದುವೆ ಆದ ದಿನದಿಂದ ನಾವಿಬ್ರು ಒಂದಾಗ್ಲೇ ಇಲ್ಲ. ಬಹುಶಃ ಇದು ಒಳ್ಳೇದಕ್ಕೆ ಆಯ್ತು ಅಂತ ಕಾಣುತ್ತೆ. ನೀನ್ ಪಾರಾದೆ. ಸೊ ನೀನೀಗ ಇನ್ನೊಬ್ಬ ಹುಡುಗನ ಆರಾಮಾಗಿ ಮದುವೆ ಆಗ್ಬೋದು, ಸಂತೋಷವಾಗಿ ಜೀವನನೂ ಮಾಡ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಸತ್ಯ. ನನ್ನ ಮಗಳ ಭವಿಷ್ಯ ನಾನು ನೋಡ್ಬೇಕಲ್ಲ. ಹೌದು, ನೀವು ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಹಣೆ ಬರಹಕ್ಕೆ ನೀವ್ ಯಾಕೆ ಹೊಣೆ ಆಗ್ತೀರಿ? ಏನ್ ಮಾಡ್ತಾ ಇದೀಯ ಸ್ಫೂರ್ತಿ? ಸ್ಫೂರ್ತಿ, ಒಂದ್ ಪೇಪರು ಒಂದ್ ಪೆನ್ನು ಸಂಬಂಧ ದೂರ ಮಾಡ್ಬಿಡತ್ತಾ? ಸಂಬಂಧ ಅನ್ನೋದು ಕಾಗದ ಚೂರಲ್ಲ, ಅದೊಂದು ಪವಿತ್ರವಾದ ಬಂಧನ. ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ ಪಪ್ಪ. ನೀನು ತಲೆಗೆಲ್ಲ ಕೆಟ್ಟಿದ್ಯೇನಮ್ಮ? ಅವ್ನಿಗೆ ಏನಾಗಿದೆ ಅಂತ ಗೊತ್ತು ತಾನೆ? ನಾನು ಲಾಯರ್ ಹತ್ರ ಮಾತಾಡಿ ಡೈವರ್ಸ್ ಪೇಪರ್ ರೆಡಿ ಮಾಡ್ಕೊಂಡಿದ್ದೀನಿ. ಬೇರೆ ಗಂಡು ನೋಡಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಮ್ಮ. ನನ್ನನ್ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಒಬ್ಬ ಮನುಷ್ಯಂಗೆ ಎಷ್ಟು ಸಲ ಬೇಕಾದ್ರೂ ಮದುವೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಅದನ್ನೇನು ದಿನಕ್ಕೊಂದ್ಸಲ ಬಟ್ಟೆ ಬದಲಾಯಿಸಿದಾಗೆ ಅನ್ಕೊಂಡಿದ್ದೀರಾ? ಮದುವೆ ಅನ್ನೋದು ಮಕ್ಕಳ ಆಟ ಅಲ್ಲ. ಅಗ್ನಿ ಸಾಕ್ಷಿಯ ಕೈ ಹಿಡ್ದಿದೀವಿ. ಕಷ್ಟ ಬರ್ಲಿ ಸುಖ ಬರ್ಲಿ ಒಟ್ಟಾಗಿರ್ತೀವಿ ಅಂತ ಮಾತು ಕೊಟ್ಟಿದೀವಿ. ಏನಷ್ಟು ಸುಲಭನ ಒಂದು ಸಂಬಂಧ ಕಿತ್ತಾಕಿ ಇನ್ನೊಂದು ಸಂಬಂಧ ಬೆಳ್ಸೋಕೆ? ಹಾಗಾದ್ರೆ ಅವನ ಜೊತೆನೆ ಇರ್ತೀಯ? ಹೌದು, ಕೊನೆವರೆಗೂ ಅವ್ರ ಜೊತೆನೆ ಇರ್ತೀನಿ. ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ, ನಾನ್ ಸರಿಯಾಗೇ ಇದ್ದೀನಿ. ಅಯ್ಯೋ, ಔಷಧಿ ತೀರ್ಮಾನ ಒಳ್ಳೇದಲ್ಲಮ್ಮ. ನನ್ ತೀರ್ಮಾನದ ಬಗ್ಗೆ ನನಗ್ ನಂಬಿಕೆ ಇದೆ. ಸ್ಫೂರ್ತಿ, ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ನನಗ್ ಗೊತ್ತು. ಅದಕ್ಕೆ ನಾನು ನಿನ್ನಿಂದ ದೂರ ಆಗ್ತಾ ಹೋದೆ. ಆದ್ರೆ ಈಗ ಪ್ಲೀಸ್ ನಿಮ್ಮಪ್ಪನ ಮಾತು ಕೇಳು. ಅವ್ರು ಹೇಳ್ತಾ ಇರೋದು ಸರಿ. ನಿನ್ ಜೀವನ ನೀನ್ ನೋಡ್ಕೋ. ನನ್ನಿಂದ ನಿನಗೆ ಕಿಂಚಿತೂ ಸುಖ ಸಿಕ್ಕಲ್ಲ. ಗಂಡ ಹೆಂಡತಿ ಸಂಬಂಧ ಆದ್ರೆ ಬರೀ ದೇಹದ ಸಂಬಂಧ ಅಲ್ಲ, ಅದು ಶಾಶ್ವತನೂ ಅಲ್ಲ. ದುಡುಕ್ಬೇಡ ಸ್ಫೂರ್ತಿ, ನಿಮ್ ತಂದೆ ಮಾತನ್ ಕೇಳು. ಇಲ್ಲ, ನಾನ್ ದುಡುಕ್ತಾ ಇಲ್ಲ. ನಿಮ್ಗೆ ಹೀಗಾಗಿದೆ ಅಂತ ನಾನ್ ನಿಮ್ಮನ್ ಬಿಟ್ಬಿಟ್ರೆ ಮನುಷ್ಯತ್ವಕ್ ಬೆಲೆ ಎಲ್ಲಿರುತ್ತೆ ಹೇಳಿ? ಬರೀ ಕಾಮನೆ ಜೀವನ ಅಲ್ಲ ರೀ. ಒಬ್ಬ ಪ್ರೀತಿ ನಿಮ್ಮನ್ ಕಾಪಾಡ್ತಾಳೆ, ನಿಮ್ಮನ್ ಹುರಿ ತುಂಬಿಸ್ತಾಳೆ, ನಿಮ್ಗೋಸ್ಕರ ತನ್ನ ಗಂಡನ್ ಬೇಕಾದ್ರೂ ತ್ಯಾಗ ಮಾಡ್ತಾಳೆ ಅಂದ್ಮೇಲೆ ನಾನ್ ನಿಮ್ ಹೆಂಡ್ತೀರಿ, ನಿಮ್ಮನ್ ಹಾಗೆ ಬಿಡಕ್ಕಾಗತ್ತಾ? ಇಲ್ಲ, ನನಗ್ ನೀವ್ ಬೇಕು ಸತ್ಯ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸತ್ಯ. ರಾಮ, ಬಿಡು ಸ್ಫೂರ್ತಿ. ನೀವೇನ್ ಹೇಳೋದ್ ನನ್ನ ಬಿಡು ಅಂತ? ಗಂಡ ಹೆಂಡತಿ ಅಂದ್ರೆ ಸಾಯೋ ತನಕ ಜೊತೆಲಿರ್ಬೇಕು ರೀ, ಮಧ್ಯದಲ್ಲಿ ಬಿಡೋದಲ್ಲ. ಹಾಗ್ ಮಧ್ಯದಲ್ಲಿ ಬಿಟ್ಟೋದ್ರೆ ಅವಳನ್ ಹೆಂಡತಿ ಅಂತಾರ? ಸಾರಿ ಸ್ಫೂರ್ತಿ, ನಾನು ನಿನಗೆ ತುಂಬಾ ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಸ್ಫೂರ್ತಿ, ವೆರಿ ಸಾರಿ. ಪರವಾಗಿಲ್ಲ, ಈಗ್ಲಾದ್ರೂ ನನಗ್ ಸಿಕ್ಕಿದ್ರಲ್ಲ. ಐ ಆಮ್ ರಿಯಲಿ ಸಾರಿ ಪ್ರೀತಿ. ನಾನ್ ತಪ್ಪು ಮಾಡ್ಬಿಟ್ಟೆ. ನೋಡು, ನಿನ್ ಕೋಪ ಹೋಗೋ ತನಕ ನಂಗೆ ಹೊಡಿ, ಚಚ್ಚು, ಸಾಯಿಸು. ನಿನ್ನಂತೊಳ ಮೇಲೆ ಅನುಮಾನ ಪಟ್ಟ ಮೇಲೆ ನಾನು ಬದುಕಿರಬಾರ್ದು. ಹೊಡಿ ಹೊಡಿ ಹೊಡಿ. ಪ್ರೀತಿ, ಅಯ್ಯೋ ದಡ್ಡ, ಜೀವನ ಇರೋದು ಬದುಕೋಕೆ ಕಣೋ, ಸಾಯಕ್ಕಲ್ಲ. ಐಮ್ ಸಾರಿ ಕಣೆ. ನೋಡು, ಆ ವರ್ಡ್ ಯೂಸ್ ಮಾಡ್ಬೇಡ. ಐ ಲವ್ ಯು ಅಂತ ಅನ್ನು. ಜೋರಾಗಿ ಹೇಳೋ ನಿನ್ನ ಪ್ರೀತಿಸ್ತೀನಿ ಅಂತ. ನಾನು ನಿನ್ ಪ್ರೀತಿಸ್ತೀನಿ ಕಣೆ. ಪ್ರೀತಿ, ಐ ಲವ್ ಯು. ಐ ಲವ್ ಯು ಟು. ಮತ್ತೆ ಆ ಡೈವೋರ್ಸ್ ಪೇಪರ್ಸ್ ಏನಾಯ್ತು?
ಸಾರಿ. ಸಾರಿ ಯಾಕೆ? ನಾನು ನಿನ್ಗೆ ಅನ್ಬಾರ್ದೆಲ್ಲ ಅಂದಿದ್ದೀನಿ, ಬೈಬಾರ್ದೆಲ್ಲ ಬೈದಿದ್ದೀನಿ. ಆದ್ರೂ ನೀನ್ ಯಾವ್ದೂ ಮನ್ಸಲ್ಲಿ ಇಟ್ಕೊಳ್ದೆ ನನ್ ಗಂಡನ್ ಕಾಪಾಡಿದ್ಯಾ. ನಿನ್ನ ಯಾವತ್ತೂ ಮರೆಯಲ್ಲ. ಇವತ್ ನನ್ ಗಂಡ ನನಗ್ ಸಿಕ್ಕಿದ್ದಾರೆ ಅಂದ್ರೆ ಅದಕ್ ನೀನೇ ಕಾರಣ ಪ್ರೀತಿ, ನೀನೇ ಕಾರಣ. ನೋನು, ಇದಕ್ ನಾನ್ ಕಾರಣ ಅಲ್ಲ. ನಿಮಗ್ ಒಂದಾಗ್ಬೇಕು ಅಂತ ಮನ್ಸಿತ್ತು, ನೀವ್ ಒಂದಾದ್ರಿ. ಇದಕ್ ಕಾರಣ ಸತ್ಯನ್ ಮೇಲ್ ನಿಮ್ಗಿರೋ ಪ್ರೀತಿ. ಇಲ್ಲ ಪ್ರೀತಿ, ನೀನ್ ನನ್ ಕಣ್ ತೆರ್ಸಿದ್ಯಾ. ನನ್ ಗಂಡ ಏನೇ ಆಗಿರ್ಲಿ ಅವ್ರು ಯಾವತ್ತೂ ನನ್ನವ್ರೆ. ಅವ್ರ ಜೊತೆ ನಾನ್ ಜೀವನ ಪರ್ಯಂತ ಇರ್ತೀನಿ. ನಿನ್ ಬದುಕನ್ನೇ ಪಣಕ್ಕಿಟ್ಟು ನನ್ ಗಂಡ ನನಗ್ ಒಪ್ಸಿದ್ಯಾ. ನಿನ್ನಂತೊಳ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಐ ಆಮ್ ಸೋ ಸಾರಿ. ನೀವ್ ಮಾತ್ರ ಅನುಮಾನ ಪಟ್ಟೆ ಅಂತ ಅನ್ಕೋಬೇಡಿ. ಈ ಹಾಳಾದ ಅನುಮಾನ ಅನ್ನೋದು ನನ್ನನ್ನು ಕೂಡ ಬಿಡ್ಲಿಲ್ಲ. ಸ್ವತಃ ನಾನ್ ಕೂಡ ನನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟೆ. ಈಗ ಸಂಕಟ ಪಡ್ತಾ ಇದ್ದೀನಿ. ಬಟ್ ಯು ನೋ ವಾಟ್, ಪ್ರೀತಿ ನನಗೆ ಲೈಫ್ ಕೊಟ್ಟಿದ್ದಾಳೆ. ಜೀವನ್, ಪ್ರೀತಿ ನಿಮಗ್ ಮಾತ್ರ ಲೈಫ್ ಕೊಟ್ಟಿಲ್ಲ, ನನಗೂ ನಿಜವಾದ ಲೈಫ್ ಕೊಟ್ಟಿದ್ದಾಳೆ. ಜೀವನದಲ್ಲಿ ಬದುಕು ಆಸೆ ತೋರಿಸಿದ್ದಾಳೆ. ಇಸ್ ಇಟ್? ಹೌ ನೈಸ್. ಅಯ್ಯಯ್ಯೋ, ಅಷ್ಟ್ ಹೊಗಳ್ಬೇಡಿ ನನ್ನನ್ನ. ಇದು ಹೊಗಳಿಕೆ ಅಲ್ಲ, ಮೆಚ್ಚುಗೆ. ನಿನ್ನ ನನ್ ಖಂಡಿತ ಮರೆಯಲ್ಲ. ಯಾವತ್ತೂ ನೀನ್ ನನ್ ಮನ್ಸಲ್ಲಿ ಇರ್ಬೇಕು, ನನ್ ಕೊನೆ ಉಸಿರಿರೋವರೆಗೂ. ಸ್ಫೂರ್ತಿ. ಆಟೋಗ್ರಾಫ್ ಪ್ಲೀಸ್.